ಆನ್ ಮಾಡೋದು. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ. ಪಾಪಾವಲಿ ಪಾಟನಪಟ್ವಪಾಂಗಶ್ರೀಪಾಣಿಪದ್ಮಾಂಚಿತಜಾನುಜಂಘಃ ಗೋಪಾಲಬಾಲಕೃಪಯಾ ಸ್ವಯಂ ನ ಶ್ರೀಪಾಂಡುರಂಗೋ ಭವತು ಪ್ರಸನ್ನಃ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ. ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್. ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ. ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೆ ಕರ್ಮ ಚಾಖಿಲಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ. ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಧೀರಶ್ರೀರಾಘವೇಂದ್ರತ್ವದತುಲರಸನಾರಂಗನೃತ್ಯತ್ಸ್ವಯಂಭೂ ಯೋಷಾಧಮ್ಮಿಲ್ಲಭಾರಶ್ಲಥಕುಸುಮತತೀಃ ತ್ವದ್ಗಿರಃ ಸಂಗಿರಾಮಃ. ಯಾಭಿಃ ಸಮ್ಮಿಶ್ರಿತಾಭಿರನಿರವಧಿವಸುಧಾ ವಿಶ್ರುತಾ ಸಾ ಸುಧಾಪಿ ಕ್ಷೋಣೀಗೀರ್ವಾಣಗಮ್ಯಂ ಪರಿಮಳಮತುಲಂ ಸಾಂಪ್ರತಂ ಸಂಪ್ರಪೇದೆ. ಪ್ರಕಟೀಕೃತಟೀಕೋಕ್ತಿಃ ಮರ್ಕಟೀಕೃತಮಾಯಿರಾಟ್ ಚರ್ಕೃತಾದ್ವ್ಯಾಸತತ್ವಜ್ಞಮಸ್ಕರೀಂದ್ರಕೃಪಾಂ ಮಯಿ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತ್ಯೇವ ಶಪಥೋ ಬಿಂಬಸನ್ನಿಧೌ. ಆಗತಾದಿತ್ರಿಕಾಲಗ್ನಮಾಗಮಾರ್ಥವಿಶಾರದಂ ತ್ಯಾಗಭೋಗಸಮಾಯುಕ್ತಂ ಭಾಗಣ್ಣಾರ್ಯಗುರುಂ ಭಜೆ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಶ್ರೀಶಾಂಘ್ರಿಸೇವಕಂ ನಿತ್ಯಂ ಭೂಸುರಾಗ್ರಕುಲೋದ್ಭವಂ ವಾಸಮಾದಿಶಿಲಾಕ್ಷೇತ್ರಂ ಶೇಷದಾಸಗುರುಂ ಭಜೆ. ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅನವದ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ. ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಹರಿ ಓಂ.
ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ ಚಿಂತನೆಯಲ್ಲಿ ನಿನ್ನೆಯಿಂದ ಅನೇಕ ವಿಷಯಗಳನ್ನು ನೋಡ್ತಾ ಬಂದ್ವಿ. ಆರಂಭದಲ್ಲಿ ಸ್ವಯಂಭೂ ಮನುವಿನ 3 ಜನ ಹೆಣ್ಣುಮಕ್ಕಳ ವಂಶದ ಬಗ್ಗೆ ಸಂಕ್ಷಿಪ್ತವಾಗಿ ಒಮ್ಮೆ ಆವೃತ್ತಿ ಮಾಡಬೇಕು, ಅದನ್ನು ವಂಶ ವೃಕ್ಷದ ಚರಿತ್ರೆಯನ್ನು ಪುನಃ ಮನನ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಆರಂಭದಲ್ಲಿ ಸಂಕ್ಷೇಪವಾಗಿ ಆಕೂತಿ, ಪ್ರಸೂತಿ, ದೇವಹೂತಿಯರ ವಿಷಯವನ್ನು ಹೇಳಿ, ದೇವಿಯರ 9 ಜನ ಹೆಣ್ಣುಮಕ್ಕಳನ್ನು ಯಾರ್ಯಾರಿಗೆ ಮದುವೆ ಮಾಡಿಕೊಟ್ರು, ಅವರವರು ಯಾರೆಲ್ಲ ಹುಟ್ಟಿದ್ರು. ಆಮೇಲೆ ಆಕೂತಿಯನ್ನು ರುಚಿ ಪ್ರಜಾಪತಿಗೆ ಮದುವೆ ಮಾಡಿಕೊಟ್ಟಾಗ ಅಲ್ಲಿ ಅವತಾರ ಮಾಡಿದ ಪರಮಾತ್ಮನ ರೂಪಕ್ಕೆ ಯಜ್ಞ ಅಂತ ಹೆಸರು. ಆಮೇಲೆ ಪ್ರಸೂತಿಯನ್ನು ದಕ್ಷನಿಗೆ ಮದುವೆ ಮಾಡಿಕೊಟ್ಟಾಗ 16 ಹೆಣ್ಣುಮಕ್ಕಳು, 16 ಜನರಲ್ಲಿ 13 ಜನರನ್ನು ಯಮನಿಗೆ, ಇನ್ನುಳಿದ ಒಬ್ಬರನ್ನು ಅಗ್ನಿಗೆ, ಇನ್ನೊಬ್ಬರನ್ನು ಪಿತೃದೇವತೆಗಳಿಗೆ, ಕೊನೆಯ ಮಗಳನ್ನು ರುದ್ರದೇವರಿಗೆ ಮದುವೆ ಮಾಡಿಕೊಟ್ಟರು. ಆಮೇಲೆ ರುದ್ರದೇವರಿಗೆ ದಕ್ಷ ಪ್ರಜಾಪತಿಯ ಕ್ರೋಧದ ಮಾತುಗಳು ಇದರ ನಿರೂಪಣೆಯಾಗಿ ಕೊನೆಗೆ ತಲೆ ಉರುಳಿ ಹೋಯಿತು. ದೊಡ್ಡವರ ನಿಂದೆ ಮಾಡಿದ್ದಕ್ಕೆ ಅಂಥ ಮಹಾತ್ಮರ ಅಪರಾಧ ಯಾವತ್ತಿಗೂ ನಮ್ಮಿಂದ ತಿಳಿಯದೇ ಆಗಲಿ ತಿಳಿದೋ ಆಗಲಿ ಘಟಿಸಬಾರದು ಅನ್ನಲಿಕ್ಕೆ ಜ್ವಲಂತ ಸಾಕ್ಷಿಯಾಗಿ ಒಂದು ಘಟನೆ. ಅದಾದ ಮೇಲೆ ಸ್ವಯಂಭೂ ಮನುವಿನ ವಂಶದ ವಿಸ್ತಾರವನ್ನು ನೋಡ್ತಾ ಬಂದಾಗ ಧ್ರುವರಾಯರ ಚರಿತ್ರೆ. ಆಮೇಲೆ ಅದೇ ವಂಶದಲ್ಲಿ ಬಂದ ಈ ಭೂಮಿಗೆ ಪೃಥ್ವಿ ಅಂತ ಒಂದು ದೃಢವಾದ ಹೆಸರನ್ನು ಕೊಟ್ಟಿರ್ತಕ್ಕಂಥ ಪೃಥು ಮಹಾರಾಜನ ಚರಿತ್ರೆಯ ಬಗ್ಗೆ ಇಷ್ಟರವರೆಗೂ ಅವಲೋಕನ ಮಾಡಿದ್ವಿ. ಗುರುಗಳ ಅನುಗ್ರಹದಿಂದ ಚಿಂತನೆ ಆಯಿತು. ಮುಂದೆ 4ನೇ ಸ್ಕಂಧದಲ್ಲಿ ಬರತಕ್ಕಂತಹ 4ನೇಯ ಮಹತ್ತರವಾದ ವಿಷಯ ಯಾವುದು ಅಂತಂದರೆ, ಪೃಥುರಾಜನ ವಂಶದಲ್ಲಿ ಬಂದಿರತಕ್ಕಂತಹ ಮುಂದಿನ ಕೆಲವು ಜ್ಞಾನಿಗಳ ಚರಿತ್ರೆ, ಅವರು ಮಾಡಿರ್ತಕ್ಕಂಥ ಸ್ತೋತ್ರದ ಬಗ್ಗೆ ನಿರೂಪಣೆ ಮಾಡ್ತಾರೆ. ಇದರಲ್ಲಿ ಹೇಳಬೇಕಾದ್ರೆ, ವಿಜಿತಾಶ್ವೋಥ ರಾಜಾಸೀತ್ ಪೃಥೋ ಪುತ್ರ ಪೃಥುಶ್ರವಾಹ ಯವೀಯೇಭ್ಯೋ ದದಾತ್ ಕಾಷ್ಠ ಭ್ರಾತೃಭ್ಯೋ ಭ್ರಾತೃವತ್ಸಲಃ. ಇದೇ ಪೃಥು ಚಕ್ರವರ್ತಿಯ ಮಗ ವಿಜಿತಾಶ್ವ ಅಂತ ಅವನಿಗೆ ಯಾಕೆ ಹೆಸರು ಬಂತು ಅಂತ ನಾವು ಬೆಳಿಗ್ಗೆ ನೋಡಿದ್ವಿ. ಕುದುರೆಯನ್ನು ಗೆದ್ದು ತಂದವನು ವಿಜಿತ, ಇಂದ್ರನನ್ನು ಗೆದ್ದು ಕುದುರೆಯನ್ನು ತಂದವನು ಅಂಥೇಳಿ, ಹಾಗಾಗಿ ಅವನಿಗೆ ವಿಜಿತಾಶ್ವ ಅಂತ ಹೆಸರು ಬಂತು. ಆಮೇಲೆ ಅವನಿಗೆ ಅನೇಕ ಜನ ತಮ್ಮಂದರು. ಆ ತಮ್ಮಂದರಿಗೆಲ್ಲ ಬೇರೆ ಬೇರೆ ಭಾಗದಲ್ಲಿ ಒಂದೊಂದು ದಿಕ್ಕಲ್ಲಿ ಒಂದೊಂದು ರಾಜ್ಯವನ್ನು ಕೊಡ್ತಾನೆ ಅಂತ ನಿರೂಪಣೆ ಮಾಡ್ತಾರೆ. ಆಮೇಲೆ ಈ ಅಗ್ನಿಗೆ ಪಾವಕ, ಪವಮಾನ, ಶುಚಿ ಅಂತ 3 ಮಕ್ಕಳು ಹುಟ್ಟುತ್ತಾರೆ. ಅಂದರೆ ಹಿಂದೆ ಅಗ್ನಿಗೆ ಸ್ವಾಹ ಅನ್ನುವ ಮಗಳನ್ನು ದಕ್ಷ ಪ್ರಜಾಪತಿ ಮದುವೆ ಮಾಡಿಕೊಟ್ಟಾಗ ಅದರಲ್ಲಿ 3 ಪಾವಕ, ಪವಮಾನ, ಶುಚಿ ಅಂತ. ಅವರಿಗೆ ವಸಿಷ್ಠರ ಶಾಪ ಬಂದಿರ್ತದೆ. ವಸಿಷ್ಠರ ಶಾಪ ಬಂದಾಗ ಅವರು ಮತ್ತೆ ಮನುಷ್ಯರಾಗಿ ಹುಟ್ಟುತ್ತಾರೆ. ಎಲ್ಲಿ ಮನುಷ್ಯರಾಗಿ ಹುಟ್ಟುತ್ತಾರೆ ಅಂತಂದರೆ, ಇದೇ ವಿಜಿತಾಶ್ವನ ಮಕ್ಕಳಾಗಿ ಅವರು ಹುಟ್ಟುತ್ತಾರೆ. ವಿಜಿತಾಶ್ವನ ಮೊಮ್ಮಕ್ಕಳಾಗಿ. ವಿಜಿತಾಶ್ವನ ಮಗ ವಿಜಿತಾಶ್ವನಿಗೆ ಅಂತರ್ಧಾನ ಅಂತ ಹೆಸರು. ಯಾಕೆ ಅಂತರ್ಧಾನ ಅಂತ ಅವನಿಗೆ ಹೆಸರು ಬಂತು ಅಂತಂದರೆ, ಇಂದ್ರದೇವರನ್ನು ಅವನು ಗೆದ್ದಾಗ ಯಾವುದೇ ಪ್ರಹಾರ ಮಾಡಲಿಲ್ಲ ಅಂತ. ಇಂದ್ರದೇವರ ಮೇಲೆ ಕೈ ಮಾಡಲಿಲ್ಲ, ನನ್ನ ಕೈಲಿ ಇಂದ್ರ ಸೋತ ಅಂತ ಹೇಳಿ ಅವಮಾನ ಆಗಲಿ ಅಂತ ಇಂದ್ರನ ಹೊಡೆಯೋದು ಆ ಥರದ್ದು ಏನೂ ಮಾಡಲಿಲ್ಲ ಅಂತ. ಇಂದ್ರದೇವರಿಗೆ ಅದಕ್ಕೆ ಖುಷಿಯಾಯಿತು. ಸೋತ್ತಮರನ್ನು ಗೆದ್ದರೂ ಕೂಡ ನೀನು ಯಾವುದೇ ಪ್ರಹಾರಾದಿಗಳನ್ನು ಮಾಡಲಿಲ್ಲ, ಗೌರವ ತೋರಿಸಿದ್ದಿ ಅಂತ ಅಂದ್ಕೊಂಡು ಅಂತರ್ಧಾನ ವಿದ್ಯೆಯನ್ನು ಉಪದೇಶ ಮಾಡಿದ್ರಂತೆ. ಎಲ್ಲಿ ಬೇಕಾದ್ರೆ ಯಾವ ಥರ ಮಾಯೋಗ ತರೋದು. ಅದಕ್ಕೋಸ್ಕರ ಅವನಿಗೆ ಅಂತರ್ಧಾನ ಅಂತ ಇನ್ನೊಂದು ಹೆಸರು ಬಂತು. ಅವನಿಗೆ ಈ 3 ಮಕ್ಕಳು. ಅದಾದ ಮೇಲೆ ಈ ಜನ್ಮವನ್ನು ಮುಗಿಸ್ಕೊಂಡು ಮತ್ತೆ ಅಗ್ನಿಯ ರೂಪವನ್ನು ತಾಳಿದರು ಅಂತ ಹೀಗೆ ಅದರ ಬಗ್ಗೆ ಹೇಳ್ತಾರೆ. ಈ ಅಂತರ್ಧಾನ ಆದಮೇಲೆ ಇವನಿಗೆ ಅನೇಕ ಜನ ಮಕ್ಕಳು. ಅದರಲ್ಲಿ ಮುಂದೆ ಬರ್ಹಿಷತ್ ಅಂತ ಒಬ್ಬ ಮಗ. ಈ ಬರ್ಹಿಷತ್ ಅನ್ನೋವನಿಗೆ ಪ್ರಾಚೀನ ಬರ್ಹಿ ಅಂತ ಹೆಸರು ಬಂದಿತ್ತು ಅಂತ ಹೇಳ್ತಾರೆ. ಯಾಕೆ ಪ್ರಾಚೀನ ಬರ್ಹಿ ಅಂತ ಹೆಸರು ಬಂದಿತ್ತು ಅಂತಂದರೆ, ಅವನ ಅನೇಕ ಯಜ್ಞಶಾಲೆಗಳನ್ನು ಕಟ್ಟಿ ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ದಂತೆ. ಯಜ್ಞ ಯಾಗಾದಿಗಳು ಮಾಡಿ ಈ ಯಜ್ಞಗಳನ್ನು ಮಾಡೋ ಕಾಲಕ್ಕೆ ಪೂರ್ವಾಭಿಮುಖವಾಗಿ ಪರಿಸ್ತರಣ ಅಂತ ಹಾಕ್ತಾರೆ. ಯಜ್ಞಕುಂಡದ ಸುತ್ತಲೂ ಕೂಡ ಯಾವುದೇ ದುಷ್ಟಶಕ್ತಿಗಳ ಬಾಧೆ ಇಲ್ಲದೆ ಇರೋ ಥರ ದರ್ಭೆ ರಕ್ಷಣೆ ಮಾಡಲಿ ಅಂತ ಪರಿಸ್ತರಣಗಳು ಅಂತ ಹಾಕ್ತಾರೆ. ಆ ಪರಿಸ್ತರಣಗಳನ್ನು ಪೂರ್ವ ದಿಕ್ಕಿಗೆ ಹಾಕಿ ಪ್ರಾಚೀನ ಬರ್ಹಿ ಅಂತ ಇಡೀ ಅರ್ಧಕ್ಕರ್ಧ ಭೂಮಂಡಲ ಎಲ್ಲ ಅದರಿಂದ ಮುಚ್ಚಿ ಹೋಗಿತ್ತು ಅಂತ ಹೇಳುತ್ತೆ ಭಾಗವತ. ಅದಕ್ಕೋಸ್ಕರ ಅವನಿಗೆ ಪ್ರಾಚೀನ ಬರ್ಹಿ ಅಂತ ಹೆಸರು ಬಂದಿತ್ತು ಅಂತ. ಪ್ರಾಚೀನ ಅಂದರೆ ಪೂರ್ವಾಭಿಮುಖವಾಗಿ ಬರ್ಹಿಸ್ಸು ಅಂದರೆ ದರ್ಭೆ, ಅದನ್ನು ಹರಡಿದ್ದ, ಹಾಗಾಗಿ ಪ್ರಾಚೀನ ಬರ್ಹಿ ಅಂತ ಅವನಿಗೆ ಹೆಸರು ಬಂದಿತ್ತು. ಇವನಿಗೆ ಒಬ್ಬಳು ಹೆಂಡತಿ, ಅವಳ ಹೆಸರು ಶತಧೃತಿ ಅಂತ. ಇವಳು ವರುಣನ ಮಗಳು ಶತಧೃತಿ. ವಿಶೇಷ ಏನು ಅಂದರೆ, ಇವರು ಮದುವೆ ಆದಾಗ ಲಾಜಾಹೋಮ ಮಾಡಿಕೊಂಡು ಸುತ್ತ ಹಾಕ್ತಾರಲ್ಲ, ಅಗ್ನಿ ಪ್ರದಕ್ಷಿಣೆ ಹಾಕಬೇಕಾದ್ರೆ
ಈ ಹೆಂಡತಿನ ಕರ್ಕೊಂಡು ಹಿಂಗೆ ಸುತ್ತ ಹೋಗ್ತಾ ಇದ್ದಾನೆ. ಹೋಗೋ ಕಾಲಕ್ಕೆ ಅಗ್ನಿ ಮೇಲ್ಮೇಲೆ ಬರಬೇಕಂತೆ. ಅಗ್ನಿ ಮೇಲ್ಮೇಲೆ ಬಂದು ಹಿಂಗೆ ಅವಳು ಎಲ್ಲಿ ಪ್ರದಕ್ಷಿಣೆ ಆಗ್ತಾಳೆ ಅವಳ ಕಡೆನೇ ಹಿಂಗೆ ತಿರುಗಬೇಕಂತ. ಸುತ್ತ ಅಗ್ನಿ ಹಿಂಗೆ ತಿರುಗ್ತಿತ್ತಂತೆ, ಒಂದೇ ಕಡೆ ಬರ್ತಾ ಇಲ್ಲ, ಸುತ್ತ ರೌಂಡ್ ಹೊಡಿಬೇಕಂತ. ಆಕೆ ಬರೋ ಜಾಗದಲ್ಲಿ ಅಗ್ನಿ ಹೋಗ್ಬೇಕಂತ. ಯಾಕೆ ಹಾಗೆ ಅಂತಂದರೆ ಅವಳು ರೂಪ ಅಷ್ಟು ಚಂದಿತ್ತ ಅಂತ, ನೋಡ್ಲಿಕ್ಕೆ ಮಹಾ ಸುಂದರಿ ಅಂತ. ಈ ಪ್ರಾಚೀನ ಬರಿಹ ಪತ್ನಿ ಶತಧೃತಿ ನೋಡ್ಲಿಕ್ಕೆ ಒಳ್ಳೆ ರೂಪಸಿಯಾಗಿದ್ಲು. ಅದು ದೇವತೆಗಳಂಥವರು ಮತ್ತೆ ಮತ್ತೆ ನೋಡ್ತಕ್ಕಂತಹ ರೂಪ ಅಂತ. ಅದಕ್ಕೋಸ್ಕರ ಅಗ್ನಿಯೂ ಕೂಡ ಹಾಗೆ ನೋಡ್ತಾ ಇದ್ದ ಅಂತ ಅದ್ರ ಬಗ್ಗೆ ನಿರೂಪಣೆ ಮಾಡ್ತಾರೆ. ಸರಿ, ಹೀಗೆ ಪ್ರಾಚೀನ ಬರಿಹಿ ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡಿದ. ಈ ಪ್ರಾಚೀನ ಬರ್ಹಿಗೆ 10 ಜನ ಮಕ್ಕಳಿದ್ರು. ಪ್ರಾಚೀನ ಬರ್ಹಿಷ ಪುತ್ರಾಹ ಶತಧೃತ್ಯಾಂ ದಶಾಭವನ್ ತುಲ್ಯನಾಮ ವ್ರತಾ ಸರ್ವೇ ವೇದಸ್ನಾತಾ ಪ್ರಚೇತಸಃ. ಅವರಿಗೆಲ್ರಿಗೂ ಒಂದೇ ಒಂದು ಸದೃಶವಾದ ನಾಮ ಅಂತ. ಯಾವುದು ಅಂತಂದರೆ ಪ್ರಚೇತಸ್ ಅಂತ ಅವರಿಗೆ ಹೆಸರು. ಪ್ರಚೇತಸರು ಅಂತ ಕರಿತಾ ಇದ್ದರು. ಅವ್ರಿಗೆ ಏನು ಮಾಡಿದ ಅಂತಂದರೆ ತಂದೆ ಆಜ್ಞೆ ಮಾಡಿದ, ನೋಡಪ್ಪ ಮುಂದೆ ನೀವು ಸಂಸಾರವನ್ನು ಬೆಳೆಸಬೇಕು, ಹಾಗಾಗಿ ನೀವು ಈ ಕಾರ್ಯದಲ್ಲಿ ಉದ್ಯುಕ್ತರಾಗಿ ಅಂತ ಬಹಿಷತ್ ಅಂದರೆ ಪ್ರಾಚೀನ ಬರಹಿ ತನ್ನ 10 ಜನ ಮಕ್ಕಳಿಗೆ ಉಪದೇಶ ಮಾಡಿದಾಗ ಸರಿ ಅಂತ ಅವರು ಸಂಸಾರ ಬೆಳೆಸಬೇಕು ಅಂತ ಹೊರಟರಂತೆ. ಹೊರಟಾಗ ಮಧ್ಯದಲ್ಲಿ ರುದ್ರದೇವರು ಅವರಿಗೆ ಭೇಟಿಯಾಗಿ ಅನೇಕ ತತ್ವಗಳನ್ನು ಉಪದೇಶ ಮಾಡಿದರು. ಅದರ ಪ್ರಕಾರ ಧ್ಯಾನ ಜಪ ಪೂಜೆಗಳನ್ನು ನಡೆಸಿದರು ಅಂತ ಹೇಳ್ತಾರೆ. ಇಲ್ಲಿ ನಡೆಸೋ ಕಾಲಕ್ಕೆ ವಿದುರ ಕೇಳ್ತಾನೆ ಮೈತ್ರೇಯರಿಗೆ, ಅಲ್ಲ ರುದ್ರದೇವರು ಭೇಟಿಯಾದರು ಅಂತ ಹೇಳಿದ್ರಿ, ಏನು ಉಪದೇಶ ಮಾಡಿದರು ರುದ್ರದೇವರು, ಅದರ ಸಾರವನ್ನು ಸ್ವಲ್ಪ ನಮಗೆ ಹೇಳಿ. ಪ್ರಚೇತಸಾಂ ಗಿರಿತ್ರೇಣ ಯಥಾಸೀತ್ ಪಥಿಸಂಗಮ ಯಥಾಪ್ಯಾಹ ಹರಪ್ರೀತಃ ತನ್ನೋ ಬ್ರಹ್ಮನ್ ವದಾರ್ಥವತ್ ಅಂತ, ನಮಗೋಸ್ಕರ ಬ್ರಹ್ಮನ್ ನಮಗೆ ಅದನ್ನು ಹೇಳು ಅಂತ ಮೈತ್ರೇಯರಿಂದ ವಿದುರ ಪ್ರಾರ್ಥನೆ ಮಾಡಿದಾಗ ಅವರು ಹೇಳ್ತಾರೆ, ಇವರು ತಂದೆಯ ಆಜ್ಞೆಯಂತೆ ಸಂಸಾರವನ್ನು ಬೆಳೆಸಬೇಕು, ಮದುವೆಯಲ್ಲಾಗಬೇಕು ಅಂತ ಹೋಗ್ತಾ ಇದ್ದಾರಂತೆ. ಹೋಗೋ ಕಾಲಕ್ಕೆ ಅದೇ ಸಂದರ್ಭದಲ್ಲಿ ಮಧುರವಾದ ಗಾನ ಗಿರಿಜಾಪತೆ ತವ ಚರಣಕೆಯರಗುವೆ, ಗಿರಿಜಾಪತೆ ತವ ಚರಣಕೆಯರಗುವೆ, ಕರುಣದಿಂದೆಮ್ಮನು ಪೋರೆ ಮಹಾದೇವ, ಗಿರಿಜಾಪತೆ ತವ ಭುಜಗವಿಭೂಷಾ ವಿಜಯ ಸುಪೋಷಾ, ಭುಜಗವಿಭೂಷಾ ವಿಜಯ ಸುಪೋಷಾ, ಅಜಿನಾಂಬರಧರ ತ್ರಿಜಗವಂದಿತನೆ, ಗಿರಿಜಾಪತೆ ತವ. ಇಂಪಾದ ಧ್ವನಿ ರುದ್ರದೇವರನ್ನು ಕುರಿತು ಹಾಡಾಡ್ತಾ ಇದ್ರಂತೆ. ಯಾರು ಹಾಡಾಡ್ತಾ ಇದ್ದಾರೆ ಅಂತ ನೋಡಿದರೆ, ಆ ಕಾಡಿನ ಒಳಗೆ ಹೋಗಿ ನೋಡಿದರೆ ರುದ್ರದೇವರು ಕೂತ್ಕೊಂಡಿದ್ದಾರೆ. ರುದ್ರದೇವರ ಸುತ್ತ ನಾನಾ ವಿಧರಾದ ಗಂಧರ್ವರು ಬಂದು ಗಾನ ಮಾಡ್ತಾ ಇದ್ದರು ರುದ್ರದೇವರನ್ನು ನಾನಾ ವಿಧವಾದ ಸ್ತೋತ್ರಗಳಿಂದ. ನಮಃ ಶಿವ 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 ಶಿವಾರ್ಧ ಕ್ರಂತಾ ಶಿವಂ, ನಮೋ ಹರ 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 ಹರಾಂತರಿಂ ಮೇ ದೃಶಂ, ನಮೋ ಭವ 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 ಪ್ರಭವ ಭೂತಯೇ ಸಂಪದಾಂ, ನಮೋ ಮೃಡ ನಮೋ ನಮೋ ನಮ ಉಮೇಶ ತುಭ್ಯಂ ನಮಃ. ಮಹೇಶ್ವರ ನಿನಗೆ ನಮಸ್ಕಾರ ನಮಸ್ಕಾರ ಅಂತ ಪುನಃ ಪುನಃ ರುದ್ರದೇವರಿಗೆ ನಮಸ್ಕಾರವನ್ನು ಮಾಡ್ತಾ ನಾನಾ ವಿಧವಾದ ಪದ್ಯಗಳನ್ನು ಹಾಡ್ತಾ ಇದ್ದಾರೆ. ಆವಾಗ ರುದ್ರದೇವರ ಅದ್ಭುತವಾದ ದೇಹವನ್ನು ನೋಡಿದ್ರಂತೆ. ಒಳ್ಳೆ ಕಾಂತಿಯುಕ್ತವಾದ ದೇಹವನ್ನು ನೋಡಿ ಪ್ರಸಾದ ಸುಮುಖಂ ವೀಕ್ಷ್ಯ ಪ್ರಣೇಮುಹು ಜಾತಕೌತುಕಾಹ, ಅವರಿಗೆ ಆಶ್ಚರ್ಯ ಮೂಡಿ ರುದ್ರದೇವರಲ್ಲಿದ್ದಾರಲ್ಲ ದೊಡ್ಡ ಭಾಗ್ಯ ನಮ್ಮದು, ಅವರ ದರ್ಶನ ಆಯಿತು ಅಂತ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರಂತೆ. ನಮಸ್ಕಾರ ಮಾಡಿದಾಗ ರುದ್ರದೇವರು ಹೇಳ್ತಾರೆ, ನೀವೆಲ್ಲರೂ ಕೂಡ ಪ್ರಾಚೀನ ಬರಿಹಿಯ ಮಕ್ಕಳು, ನೀವೇನು ಮಾಡಬೇಕು ಅಂತ ಮುಂದೆ ಹೊರಟಿದ್ದೀರಿ ಅದೆಲ್ಲ ನನಗೆ ಗೊತ್ತಿದೆ, ನಿಮಗೆ ಅನುಗ್ರಹ ಮಾಡಲಿಕ್ಕೋಸ್ಕರನೇ ಆರಂಭದಲ್ಲಿ ನಾನು ದರ್ಶನ ಕೊಟ್ಟಿದ್ದೀನಿ ಅಂತ ರುದ್ರದೇವರವ್ರ ಜೊತೆ ಮಾತಾಡಿಕೊಂಡು, ನಾನೊಂದು ಪರಮಾತ್ಮನ ಅನೇಕ ವಿಧವಾದ ರೂಪಗಳ ಬಗ್ಗೆ ಹೇಳ್ತೀನಿ, ಅದನ್ನು ನೀವು ಚಿಂತನೆ ಮಾಡಿ ಅಂತ ರುದ್ರದೇವರು ಪರಮಾತ್ಮನ ಬಗ್ಗೆ ಹೇಳಲಿಕ್ಕೆ ಶುರು ಮಾಡಿದ್ರಂತೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಅಂತ ಅನೇಕ ರೂಪಗಳ ಬಗ್ಗೆ ನಿರೂಪಣೆ ಮಾಡ್ತಾರೆ. ಯಪ್ಪರಸ್ತಮಸ ಸಾಕ್ಷಾತ್ ತ್ರಿಗುಣಾತ್ ಜೀವ ಸಂಹಿತಾತ್ ಭಗವಂತಂ ವಾಸುದೇವಂ ಪ್ರಪನ್ನ ಸಪ್ರಿಯೋಹಿಮೆ. ಈ ಜೀವರು ತ್ರಿಗುಣ ಅಂದರೆ ಸತ್ವ, ರಜಸ್ಸು, ತಮಸ್ಸು ಅಂತ 3 ಗುಣಗಳಿಂದ ಬಂಧಿತರಾಗಿರ್ತಾರೆ. ಅದು ಬ್ರಹ್ಮದೇವರನ್ನು ಹಿಡ್ಕೊಂಡ್ರೂ ಕೂಡ ಅವ್ರಿಗೂ ಬಂಧನ ಯಾವುದು ಅಂದರೆ ಅವರಲ್ಲಿ ಸಾತ್ವಿಕ ಗುಣ ಹೆಚ್ಚಿರುತ್ತದೆ ಬ್ರಹ್ಮದೇವರ ಸ್ವರೂಪದಲ್ಲಿ, ಅವರ ದೇಹದಲ್ಲಿ. ಯಾಕೆ ಅಂದರೆ ದಾಸರಾಯರು ಹೇಳ್ತಾರಲ್ಲ, ಸತ್ವ ಗುಣ
ಪ್ರಚುರ ಸತ್ವಪ್ರಚುರ ವಾಣಿಮುಖ ಸರೋಜೇನ, ಸಾತ್ವಿಕ ಗುಣ ಹೆಚ್ಚಳವಾಗಿರ್ತದೆ ರುಜುದೇವತೆಗಳಲ್ಲಿ. ಹಾಗಾಗಿ ಬ್ರಹ್ಮದೇವರಿಗೆ ಸತ್ವಪ್ರಚುರರಾದವರು, ಉಳಿದವರೆಲ್ಲ ರಜಸ್ಸು, ತಮೋಯೋಗ್ಯ ಜೀವಿಗಳು ತಮಪ್ರಧಾನರಾದವರು ಅಂತ. ಹೀಗೆ ಅಂತಹ ಜೀವರು ಅಂತ ಕೊರೆಸ್ಕೊಳ್ತಾರೆ. ಜೀವರಿಗಿಂತ ಉತ್ತಮ ಯಾರು ಅಂತಂದರೆ ಅವರೆಲ್ಲ ಕ್ಷರ ಜೀವಿಗಳು. ಅಕ್ಷರ ಪುರುಷಳು ಅಂದರೆ ಮಹಾಲಕ್ಷ್ಮೀ ದೇವಿ. ಆ ಮಹಾಲಕ್ಷ್ಮೀ ದೇವಿಗಿಂತಲೂ ಸರ್ವೋತ್ಕೃಷ್ಟನಾದವನು, ಅನಂತ ಗುಣ ಎತ್ತರದಲ್ಲಿರ್ತಕ್ಕಂಥ ಮಹಾನುಭಾವ ಅಂದರೆ ಅದು ವಾಸುದೇವ ರೂಪಿಯಾದ ಪರಮಾತ್ಮ. ಅಂಥ ವಾಸುದೇವನನ್ನು ಯಾರು ಶರಣು ಹೋಗ್ತಾರೋ ಅಂಥವನ್ನ ಕಂಡ್ರೆ ನನಗೂ ಬಹಳ ಇಷ್ಟ ಅಂತ ಹೇಳ್ತಾರೆ ರುದ್ರದೇವರು. ನೋಡಿರಿ, ರುದ್ರದೇವರಿಗೆ ಭಗವದ್ಭಕ್ತರು ಅಂದರೆ ಬಹಳ ಇಷ್ಟ ಅವರಿಗೆ. ವಾಸುದೇವ ಪ್ರಿಯರು, ಭಗವಂತಂ ವಾಸುದೇವಂ ಪ್ರಪನ್ನ ಸಪ್ರಿಯೋ ಹಿಮೆ. ಹರಿಯನ್ನು ಇಷ್ಟಪಡ್ತಕ್ಕಂಥವರು ನನಗೂ ಕೂಡ ತುಂಬ ಪ್ರಿಯರಾದವರು. ಅಂಥ ಭಾಗವತರನ್ನು, ಭಗವದ್ಭಕ್ತರನ್ನು ಯಾರ್ಯಾರು ನೀವೆಲ್ಲ ಅಥ ಭಾಗವತಾಯೂಯಂ ಪ್ರಿಯಾಸ್ಥ ಭಗವಾನ್ ಯಥ ನಮೇ ಭಾಗವತಾನಾಂಚ ಪ್ರಿಯಾನನ್ಯೋಸ್ತಿ ಕರ್ಹಿಚಿತ್. ರುದ್ರದೇವರ ಮಾತು ಎಷ್ಟು ಚಂದ ಅಂತಂದರೆ, ಸಾಮಾನ್ಯ ಹರಿಯನ್ನು ಕಂಡ್ರೆ ಹರನಿಗಾಗಲ್ಲ, ಹರನಿಗೆ ಕಂಡ್ರೆ ಹರಿಗಾಗಲ್ಲ ಅಂತ. ಅದರಲ್ಲೂ ಏನಂತಂದರೆ, ಒಂದು ಕಾಲಕ್ಕೆ ಎಷ್ಟು ದ್ವೇಷ ಹರಡಿಬಿಟ್ಟಿತ್ತು ಅಂತಂದರೆ ಹರಿಹರರ ಭಕ್ತರಲ್ಲಿ. ಈ ತಮಿಳುನಾಡಲ್ಲಿ ನೆನ್ನೆ ಹೇಳಿದೆ ನಾನು, ಚಿದಂಬರ ಕ್ಷೇತ್ರ, ಅಲ್ಲಿ ಗೋವಿಂದರಾಜನ ಸನ್ನಿಧಾನ ಇದೆ ಈಶ್ವರನ ಬಲಭಾಗದಲ್ಲಿ ಅಂತ. ಪರಮಾತ್ಮ ಏನು ಗೋವಿಂದರಾಜನಾಗಿ ಮಲಗಿದ್ದಾನಲ್ಲ, ಅವನ ವಿಗ್ರಹವನ್ನು ಕಿತ್ತಿ ಸಮುದ್ರದಲ್ಲಿ ಒಗೆದು ಬಿಟ್ಟಿರ್ತಾರೆ. ತೊಗೊಂಡು ಹೋಗಿ ಸಮುದ್ರದಲ್ಲಿ ಆ ವಿಗ್ರಹವನ್ನು ಕಿತ್ತಿ ಹಾಕಿಸಿದ್ರೆ ಯಾವುದೋ ಭಾಗದಲ್ಲಿ ಬಿದ್ದಿರ್ತದಂತ. ಹೋಗಿ ಅಲ್ಲಿವರೆಗೂ ಆ ದೇವಸ್ಥಾನ ಪೂರ್ಣ ಖಾಲಿಯಾಗಿತ್ತು. ಅದು ಶ್ರೀ ವೈಷ್ಣವರ ದಿವ್ಯ ದೇಶ ಅಂತ ಕರೀತಾರೆ, ಅಂತಹ ಸ್ಥಳ ಅದು. ಏನು ಮಾಡಬೇಕು ಆಮೇಲೆ ಮತ್ತೆ ದೇವರನ್ನು ಪ್ರಾರ್ಥನೆ ಮಾಡಿದಾಗ ಇನ್ನೊಂದು ಜಾಗದಲ್ಲಿ ತನ್ನ ಸನ್ನಿಧಾನ ಇದೆ, ಅಲ್ಲಿಂದ ನನ್ನ ವಿಗ್ರಹವನ್ನು ಸ್ವೀಕಾರ ಮಾಡಿ ಪ್ರತಿಷ್ಠಾಪನೆ ಮಾಡಿರಿ ಅಂತ ಕಾಲಾಂತರದಲ್ಲಿ ಮತ್ತೆ ದೇವರ ಇನ್ನೊಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡ್ತಾರೆ. ಆದರೆ ಮುಂಚೆ ಕಿತ್ತಿತ್ತಲ್ಲ ಆ ವಿಗ್ರಹ ಎಲ್ಲಿ ಅಂತಂದರೆ, ಐತಿಹಾಸಿಕವಾದ ಒಂದು ಚರಿತ್ರೆ ಹೇಳ್ತದೆ. ಅದನ್ನು ತಗೊಂಡು ಸಮುದ್ರದಲ್ಲಿ ಹಾಕಿಬಿಟ್ಟಿದ್ರು. ಸಮುದ್ರದಲ್ಲಿ ಹಾಕಿದಾಗ ಈ ಜಿಂಜಿ ಅಂತ ಬರ್ತದೆ ತಮಿಳುನಾಡು ಹತ್ರ, ಅಲ್ಲಿ ರಾಜರ ಕಾಲದಲ್ಲಿದ್ದಾಗ ಒಬ್ಬ ಕೃಷ್ಣಪ್ಪ ನಾಯಕ ಅಂತ ಒಬ್ಬ ರಾಜ, ಅವನೇನು ಮಾಡ್ದ, ಹೇಗಾದರೂ ಮಾಡಿ ಪರಮಾತ್ಮನ ವಿಗ್ರಹವನ್ನು ಹುಡುಕಿಸ್ಬೇಕು. 100 ವರ್ಷಗಳ ಹಿಂದೆ ಶೈವ ವೈಷ್ಣವ ಜಗಳದೊಳಗೆ ಆ ವಿಗ್ರಹ ಎಲ್ಲೋ ಸಮುದ್ರದೊಳಗಿದೆ, ಹುಡುಕಿಸ್ಬೇಕು ಅಂತ ನುರಿತ ಈಜುಗಾರನ ಸಮುದ್ರಕ್ಕೆ ಕಳಿಸಿ ಆ ವಿಗ್ರಹ ಎಲ್ಲಿದೆ ಅಂತ ಹುಡುಕಿಸಿ ಗಟ್ಟಿಯಾದ ನೌಕೆಗಳನ್ನು ಕಳಿಸಿ ಆ ವಿಗ್ರಹವನ್ನು ಪ್ರಯತ್ನಪಟ್ಟು ಎತ್ತಿ ತನ್ನಂತ. ಆದರೆ ತರೋ ಕಾಲಕ್ಕೆ ಚಿದಂಬರದಲ್ಲಿ ಬೇರೊಂದು ಗೋವಿಂದರಾಜನ ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ. ಅದಕ್ಕೆ ಏನು ಮಾಡಬೇಕು ಅಂತ ತೋಚಿದ್ದೇನೆ. ಅವರೂರಲ್ಲೇ ಒಂದು ದೊಡ್ಡ ವೆಂಕಟರಮಣನ ಗುಡಿ ಕಟ್ಟಿಸಿದ್ದ, ಅಲ್ಲೂ ಸ್ಥಳ ಇಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗದೇನೆ ತಿರುಪತಿಗೆ ತಂದಿಡೋಣ ಅಂದರೆ ಅಲ್ಲಿಯೂ ಗೋವಿಂದರಾಜಪಟ್ಟಣ ಅಂತ ಈಗಾಗಲೇ ಆಗೋಗಿತ್ತು. ಏನಾದರೂ ಮಾಡಿ ಒಂದು ಜಾಗ ಕಲ್ಪಿಸೋಣ ಅಂತ ಯಾವುದೋ ಒಂದು ದೊಡ್ಡ ಸರೋವರದ ಹತ್ತಿರ ತೊಗೊಂಡು ಬಂದು ಇಟ್ಟುಬಿಟ್ಟಿದ್ದಾನೆ. ಇವತ್ತಿಗೂ ಒಂದು ಕಾಲದಲ್ಲಿ ವೈಭವದಿಂದ ಮೆರೆದ ಆ ಮೂರ್ತಿ ಇವತ್ತು ಯಾವುದೋ ಒಂದು ಸರೋವರದ ಒಂದು ಭಾಗದಲ್ಲಿದೆ. ಅಂದರೆ ಈ ಶಿವ ವಿಷ್ಣು ಅಂತ ಹೇಳಿ ಶೈವರು ವೈಷ್ಣವರ ಮಧ್ಯದಲ್ಲಿ ನಡೆದ ಜಗಳ, ಅದು ಯಾವುದೋ ಕಾರಣಕ್ಕೆ ದೇವರ ವಿಗ್ರಹವನ್ನೇ ಕಿತ್ತು ಹಾಕ್ತಕ್ಕಂತಹ ಕಾರ್ಯ ಆ ಕಾಲದಲ್ಲಿ ಆಗಿ ಹೋಯಿತು. ಆದರೆ ರುದ್ರದೇವರು ಹೇಳೋ ಮಾತೇನು ಅಂತಂದರೆ, ಭಕ್ತರಲ್ಲಿ ಯಾಕೆ ಜಗಳ ಆಡ್ತೀರಿ, ನಮಗೆ ಜಗಳ ಇಲ್ಲ ಅಂತ ಅವ್ರು ಹೇಳೋದು. ಯಾಕೆ ಅಂತಂದರೆ, ನಮೇ ಭಾಗವತಾನಾಂಚ ಪ್ರೇಯಾನನ್ಯೋಸ್ತಿ ಕರಿಹಿಚಿತು. ಅನಾದಿ ಕಾಲದಿಂದ ನಾನು ವಿಷ್ಣು ಭಕ್ತನಾಗಿರ್ತಕ್ಕಂಥವನು. ವಿಷ್ಣು ಭಕ್ತರಾಗಿರೋದ್ರಿಂದ ನಿಮಗೆ ನನಗೆ ಹೇಗೆ ವಿಷ್ಣುವಿನಲ್ಲಿ ಪ್ರೀತಿ ಇದೋ ನಿಮ್ಮಂಥ ಸಾತ್ವಿಕರಲ್ಲೂ ಪ್ರೀತಿ ಇದೆ. ನಿಜವಾದ ಸಾತ್ವಿಕರು ವಿಷ್ಣುವಿನಲ್ಲಿ ಹೇಗೆ ಭಕ್ತಿ ಮಾಡ್ತಾರೋ ನನ್ನಲ್ಲೂ ಹಾಗೆ ಭಕ್ತಿ ಮಾಡ್ತಾರೆ. ಅದಕ್ಕೋಸ್ಕರ ನನಗೆ ಭಗವದ್ಭಕ್ತರಿಗಿಂತ ಹೆಚ್ಚು ಪ್ರೀತ್ಯಾಸ್ಪದರು ಯಾರೂ ಇಲ್ಲ ಅಂತ ರುದ್ರದೇವರ ಪ್ರಚೇತಸರಿಗೆ 10 ಜನ ಪ್ರಾಚೀನ ಬರಹಿ ಮಹಾರಾಜನ ಮಕ್ಕಳಿಗೆ ಉಪದೇಶ ಮಾಡ್ತಾರೆ. ಹೇಳಿ ಮುಂದೆ ಹೇಳ್ತಾರೆ, ನಮಃಪಂಕಜನಾಭಾಯ ಭೂತ ಸೂಕ್ಷ್ಮೇಂದ್ರಿಯಾತ್ಮನೇ ವಾಸುದೇವಾಯ ಶಾಂತಾಯ ಕೂಟಸ್ಥಾಯ ಸ್ವರೋಚಿಷೇ ಸಂಕರ್ಷಣಾಯ ಸೂಕ್ಷ್ಮಾಯ ದುರಂತಾಯ ಅಂತಕಾಯ ಚ ನಮೋ ವಿಶ್ವಪ್ರಬೋಧಾಯ ಪ್ರದ್ಯುಮ್ನಾಯ ಅಂತರಾತ್ಮನೇ ನಮೋ ನಮೋ ನಿರುದ್ಧಾಯ ಹೃಷಿಕೇಶ ಇಂದ್ರಿಯಾತ್ಮನೇ ನಮಃ ಪರಮಹಂಸಾಯ ಪೂರ್ಣಾಯ ನಿಭೃತಾತ್ಮನೇ ಸ್ವರ್ಗಾಪವರ್ಗದ್ವಾರಾಯ ನಿತ್ಯಂ ಶುಚಿಷದೇ ನಮಃ. ನಮಃ ಪಂಕಜನಾಭಾಯ ಭೂತ ಸೂಕ್ಷ್ಮ ಇಂದ್ರಿಯಾತ್ಮನೇ. ಎಲ್ಲ ಇಂದ್ರಿಯಗಳ ಒಳಗೆ ಪರಮಾತ್ಮ ವ್ಯಾಪಿಸಿದ್ದುಕೊಂಡು ಆಯಾಯ ಪದಾರ್ಥಗಳ ರಸವನ್ನು ಆಸ್ವಾದನೆ ಮಾಡ್ತಾನೆ. ನಾವು ನಾಲಿಗೆಯಿಂದ ಒಂದು ಪದಾರ್ಥದ ಆಸ್ವಾದನೆ ಮಾಡ್ತೀವಿ, ಅದನ್ನು ತೊಗೊಳ್ತೀವಿ. ಒಂದು ಸ್ವಲ್ಪ ಗಟ್ಟಿ ಇತ್ತು ಅಂತಂದರೆ ಒಂದು ಲಡ್ಡು, ಮತ್ತೊಂದು ಪದಾರ್ಥವನ್ನು ತೊಗೊಂಡು ಹಲ್ಲಿಂದ ಚೆಂದ ಅದನ್ನು ಅಗಿತೀವಿ. ಅಗದಾದ್ಮೇಲೆ ನಾಲಿಗೆಯಿಂದ ಅದರ ರುಚಿಯನ್ನು ನೋಡ್ತೀವಿ. ಅದು ನಾಲಿಗೆ ನೋಡ್ರಿ, ಮಧ್ಯಭಾಗದಲ್ಲಾಗಲಿ ಹಿಂಭಾಗದಲ್ಲಿ ಇಟ್ಕೊಂಡ್ರೆ ಅದರ ಸವಿ ಅನುಭವ ಆಗೋದೇ ಇಲ್ಲ. ನಾಲಿಗೆ ತುದಿಯಲ್ಲಿ ರಸನ ಅಂತ ಒಂದು ಸೂಕ್ಷ್ಮ ಇಂದ್ರಿಯ ಇಟ್ಟಿರ್ತಾನಂತೆ ದೇವರು.
ಆ ಇಂದ್ರಿಯ ಇಟ್ಟಾಗ ಅಲ್ಲಿಂದ ಏನು ನಾವು ಆ ಪದಾರ್ಥದ ಸ್ಪರ್ಶ ಮಾಡ್ತೀವಲ್ಲ ಆವಾಗಲೇ ಅದರ ರುಚಿ ಅನುಭವ ಆಗ್ತದೆ. ಅದಕ್ಕೆ ಇಷ್ಟೆಲ್ಲ ಬರಬೇಕು ಅಂದರೂ ಕೂಡ ಪರಮಾತ್ಮನ ಒಂದೊಂದು ರೂಪಗಳು ಅದರಲ್ಲಿರಬೇಕಂತೆ. ಜಿಹ್ವೆಯಲ್ಲಿ ಶಫರನಾಮಕನು ಅಂತಾರೆ ದಾಸರಾಯರು. ನಾಲಿಗೆ ಒಳಗಡೆ ರಸನ ಇಂದ್ರಿಯದಲ್ಲಿ ದೇವರು ಮತ್ಸ್ಯ ಅನ್ನುವ ರೂಪದಿಂದ ಇರ್ತಾನಂತೆ. ನಾಲಿಗೆ ಒಳಗಡೆ ವರುಣನೊಳಗೆ ಮತ್ಸ್ಯನಾಗಿ ಪರಮಾತ್ಮ ಅಲ್ಲಿರ್ತಾನೆ. ಅಗಿಬೇಕಲ್ಲ, ನಮ್ಮ ಹಲ್ಲಿಗೆ ಸತು ಬೇಕು, ಶಕ್ತಿ ಬೇಕು. ಅದನ್ನು ಕೊಡ್ತಕ್ಕಂಥವ್ನು ಯಾರು ಅಂದರೆ ಹಂಸ ಅಂತ ದೇವ್ರದೊಂದು ರೂಪ. ನಾವು ಹಂಸನಾಮಕ ಅಂತ ಕೇಳಿರ್ತೀವಲ್ಲ, ಹಂಸ ಅನ್ನುವ ದೇವರ ರೂಪ ಹಲ್ಲೊಳಗಿದ್ದು ಪದಾರ್ಥಗಳನ್ನು ಚೆಂದ ಅಗಿಬೇಕಂತೆ. ಅಗದು ಅದರ ಸಾರವನ್ನು ಕೊಟ್ಟಾಗ ನಾಲಿಗೆ ತುದಿಯಲ್ಲಿ ಮತ್ಸ್ಯನಾಮಕನಾದ ಪರಮಾತ್ಮ ಅದರ ರಸವನ್ನು ಸ್ವೀಕಾರ ಮಾಡಿ ಆಮೇಲೆ ಒಳಗಿರತಕ್ಕಂತಹ ಜೀವನಿಗೆ ತೃಪ್ತಿ ಕೊಡ್ತಾನೆ ಅಂತ. ಹೀಗೆ ಭೂತ ಸೂಕ್ಷ್ಮ ಇಂದ್ರಿಯಾತ್ಮನೆ, ಪಂಚಭೂತಗಳು, ಪಂಚ ತನ್ಮಾತ್ರೆಗಳು ಅಂತಂದರೆ ಆ ಕಣ್ಣಿಂದ ನೋಡ್ತಕ್ಕಂತಹ ರೂಪ, ನಾಲಿಗೆಯಿಂದ ಸವಿಯುವ ರಸ, ಕಿವಿಯಿಂದ ಕೇಳ್ತಕ್ಕಂತಹ ಶಬ್ದ, ಕೈಯಿಂದ ಮುಟ್ತಕ್ಕಂತಹ ಸ್ಪರ್ಶ, ಇದೆಲ್ಲ ತನ್ಮಾತ್ರೆ ಅಂತ ವಿಷಯಗಳು ಅಂತ ಕರೀತಾರೆ ಅವುಗಳನ್ನು. ಇದೆಲ್ಲ ನಮಗೆ ಅನುಭವ ಬರಬೇಕು ಅಂದರೆ ಒಳಗಿರ್ತಕ್ಕಂತಹ ಪದ್ಮನಾಭ ಸ್ವರೂಪಿಯಾದ ವಾಸುದೇವನೇ ಇಂಥ ಕಾರ್ಯವನ್ನು ಮಾಡಿಸ್ತಕ್ಕಂಥದ್ದು. ಅಂಥ ವಾಸುದೇವನಿಗೆ ನಮಸ್ಕಾರ. ಆಮೇಲೆ ಸಂಕರ್ಷಣಾಯ ಸೂಕ್ಷ್ಮಾಯ ದುರಂತಾಯ ಅಂತಕಾಯ ಚ. ಸಂಕರ್ಷಣನಿಗೆ ಯಾವುದೇ ಕೊನೆ ಇಲ್ಲ ಅಂತೆ. ಯಾಕೆ ಅಂತಂದರೆ ಮನುಷ್ಯರಿಗಾಗಲಿ ಬ್ರಹ್ಮದೇವನಿಗಾಗಲಿ ಯಾವುದಾದ್ರೂ ಒಂದು ಕೊನೆ ಅಂತಿದೆ. ಪ್ರಳಯ, ಮಹಾಪ್ರಳಯ ಅಂತಂದಾಗ ಬ್ರಹ್ಮದೇವರು ಆ ದೇಹವನ್ನು ಬಿಟ್ಟು ಮೋಕ್ಷಕ್ಕೆ ಹೋಗೋ ಕಾಲಕ್ಕೆ ವಿರಜಾ ನದಿಯಲ್ಲಿ ಸ್ನಾನವನ್ನು ಮಾಡಿಕೊಂಡು ಆಮೇಲೆ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಶಾಸ್ತ್ರ ಹೇಳ್ತಕ್ಕಂಥದ್ದು. ಅದು ಎಂಥ ವಿರಜಾ ನದಿ! ಲಿಂಗ ಶರೀರದ ಭಂಗವಗೈಯಲು ನಿನ್ನಂಗದಲ್ಲಿನ ಬೆವರಿನ ಸಂಗವಾಗಲು ಭವಭಂಗ ಹಿಂಗುವುದು ಕಮಲೇ ಕಮಲಾಲಯೇ ಕಮಲೇ. ಲಕ್ಷ್ಮೀದೇವಿ ಸ್ವರೂಪ ಅಂತೆ ಆ ವಿರಜಾ ನದಿ. ಇದರ ಸೂಕ್ಷ್ಮ ರೂಪ ನೋಡಬೇಕು ಅಂದರೆ ನಾವು ಶ್ರೀರಂಗ ಕ್ಷೇತ್ರಕ್ಕೆ ಹೋದಾಗ ಒಂದು ಸಣ್ಣ ಅನುಭವ ಆಗ್ತದೆ. ಪುರಾಣ ಹೇಳೋದೇನು ಅಂದರೆ, ಕಾವೇರಿ ವಿರಜಾಸೇಯಂ ವೈಕುಂಠಂ ರಂಗಮಂದಿರಂ ಸವಾಸುದೇವೋ ರಂಗೇಶಃ ಪ್ರತ್ಯಕ್ಷಂ ಪರಮಂ ಪದಂ ಅಂತ ಶ್ರೀರಂಗ ಕ್ಷೇತ್ರಕ್ಕೆ ಹೋದಾಗ ವೈಕುಂಠ ಹೇಗಿರ್ತದೆ ಅಂತ ಗೊತ್ತಾಗ್ತದೆ. ಅಲ್ಲಿ ಹೇಳೋದೇನು, ಹರಿಪಾದೋದಕ ಸಮ ಕಾವೇರಿ ವಿರಜಾ ನದಿಯ ಸ್ನಾನವ ಮಾಡಿ ಪರಮ ವೈಕುಂಠ ರಂಗ ಮಂದಿರ ಪರವಾಸುದೇವನ ನೋಡದ ಕಂಗಳಿದ್ಯಾತಕೂ ಕಾವೇರಿ ರಂಗನ ನೋಡದ. ಪರವಾಸುದೇವಿಗೆ ಬಂತಲ್ಲ, ವಾಸುದೇವಾಯ ತೇ ನಮಃ ಅಂತಂದ ಹಾಗೆ ಆ ವೈಕುಂಠದಲ್ಲಿ ಏನಿದೆ ಅಂತಂದರೆ ವಿರಜಾ ನದಿ ಅಂತ ಹರಿತಿದೆ. ಅದೇ ಥರನೇ ಭೂಮಿಯಲ್ಲಿ ಕಾವೇರಿ ನದಿ ಹರಿತಿದೆ. ಆಮೇಲೆ ಅಲ್ಲಿ ವೈಕುಂಠ ಅಂತ ಪರಮಾತ್ಮನ ಒಂದು ಮಂದಿರ ಇದೆ. ಇಲ್ಲಿ ಕೂಡ ರಂಗನಾಥನ ಗರ್ಭಗುಡಿ ಹತ್ರ ಹೋದಾಗ ಆ ಥರದ್ದೊಂದು ಮಂದಿರ ಇದೆ. ಆಮೇಲೆ ಅಲ್ಲಿ ಮೋಕ್ಷ ಕೊಡ್ತಕ್ಕಂತಹ ಪರಮಾತ್ಮ ವಾಸುದೇವ ರೂಪಿಯಾಗಿ, ವಾಸುದೇವ ಅಂದರೆ ಮೋಕ್ಷ ಕೊಡೋ ರೂಪ, ಅದು ವಾಸುದೇವ ರೂಪಿಯಾಗಿದ್ದಾನೆ. ಇಲ್ಲೂ ಕೂಡ ಅದೇ ವಾಸುದೇವ ಗೋಪುರದ ಮೇಲೆ ಪರವಾಸುದೇವರಾಗಿ ನಿಂತ್ಕೊಂಡಿದ್ದಾನೆ ಶ್ರೀರಂಗ ಕ್ಷೇತ್ರದಲ್ಲಿ. ಹಾಗಾಗಿ ವೈಕುಂಠದ ಒಂದು ಸ್ವರೂಪವನ್ನು ಭೂಮಿಯಲ್ಲಿ ನೋಡಬೇಕು ಅಂದರೆ ಶ್ರೀರಂಗ ಕ್ಷೇತ್ರಕ್ಕೆ ಬಂದರೆ ಪ್ರತ್ಯಕ್ಷಂ ಪರಂ ಪದಂ, ಪ್ರತ್ಯಕ್ಷವಾದ ವೈಕುಂಠ ಇಲ್ಲಿ ನೀವು ನೋಡಬಹುದು ಅಂತ ದೊಡ್ಡ ದೊಡ್ಡ ಜ್ಞಾನಿಗಳು, ಪುರಾಣಕಾರರು, ಶ್ರೀಪಾದರಾಯರಂಥ ಮಹಾನುಭಾವರು ರಂಗನಾಥನನ್ನು ಸ್ತೋತ್ರ ಮಾಡ್ತಾರೆ. ಅಂಥ ರಂಗನಾಥ ನಮ್ಮ ಮೋಕ್ಷ ಕೊಡ್ತಕ್ಕಂಥವನು. ಆ ಪರಮಾತ್ಮನಿಗೆ ಯಾವತ್ತೂ ಕೊನೆ ಅನ್ನೋದೇ ಇಲ್ಲ. ಕೊನೆ ಇರತಕ್ಕಂಥದ್ದು ಬ್ರಹ್ಮಾದಿ ದೇವತೆಗಳಿಂದ ಪ್ರಾರಂಭ ಮಾಡಿಕೊಂಡು ತೃಣ, ಹುಲ್ಲಿನಲ್ಲಿ ಯಾವ ಜೀವರು ಇರ್ತಾರೆ ಅವರಿಗೆ ಅವರವರೆಗೂ ಕೂಡ ಕೊನೆ ಅನ್ನೋದಿದೆ. ಆದರೆ ಪರಮಾತ್ಮನಿಗೆ ಯಾವುದೇ ಕಾರಣಕ್ಕೂ ಕೊನೆ ಇಲ್ಲ. ಆಮೇಲೆ ಪ್ರದ್ಯುಮ್ನ ಎಂಥವನು ಅಂತಂದರೆ ಎಲ್ಲರ ಒಳಗಿರ್ತಕ್ಕಂಥವನು ಪ್ರದ್ಯುಮ್ನ. ಈ ಪಂಚರೂಪಗಳು ಉಪಾಸನೆ ಅನೇಕ ವಿಧವಾಗಿ ಹೇಳ್ತಾರೆ. ನಮ್ಮಲ್ಲಿ ಶಾಸ್ತ್ರದಲ್ಲಿ ಹೇಳೋ ಕಾಲಕ್ಕೆ ಒಂದು ಭೋಜನ ಕಾಲದಲ್ಲಿ ಪಂಚರೂಪಗಳು ಉಪಾಸನೆ ಹೇಳ್ತಾರೆ. ಅದು ಹೇಗೆ ಅಂತಂದರೆ ಭಾರಿ ಚಂದ. ದಾಸರಾಯರು ಭೋಜನ ವಿಭಾಗ ಸಂಧಿಯಲ್ಲಿ, ಭೋಜನ ರಸ ವಿಭಾಗ ಸಂಧಿಯಲ್ಲಿ ಹೇಳೋ ಕಾಲಕ್ಕೆ ಎಲ್ಲೆಲ್ಲಿ ಯಾವ ರೂಪಗಳಿರ್ತಾವೆ ಅಂತ ಹೇಳ್ತಾ, ಒಂದು ಭೋಜನ ಮಾಡತಕ್ಕಂತಹ ವ್ಯಕ್ತಿಯಲ್ಲಿ 5,79,700 5 ರೂಪವ ಧರಿಸಿ ಭೋಕ್ತೃಗ ಭೋಜ್ಯನೆಂದೆನಿಸಿ. 5,89,705 ರೂಪ ಬರೀ ಊಟ ಮಾಡತಕ್ಕಂಥ ಒಬ್ಬ ವ್ಯಕ್ತಿಯಲ್ಲಿರ್ತದೆ, ಭೋಜನ ಮಾಡತಕ್ಕಂಥವನಲ್ಲಿ ಇರುತ್ತದೆ. ಅಂದರೆ 100 ಜನರನ್ನು ಮನೆಗೆ ಕರೆಸಿ ಭೋಜನ ಹಾಕ್ಸಿದ್ವಿ, ಅಥವಾ ಒಂದು 10 ಮಂದಿಗಾದರೂ ಭೋಜನಕ್ಕೆ ಹಾಕ್ಸಿದ್ವಿ ಅಂದರೆ ಎಷ್ಟು ಪುಣ್ಯ ನೋಡಿ. ಲಕ್ಷ ಭಗವದ್ ರೂಪಗಳಿಗೆ ಭೋಜನ ಮಾಡಿಸಿದಷ್ಟು ಪುಣ್ಯ. ನಮ್ಮ ಮೊದಲಕಲ ಶೇಷದಾಸರಿದ್ದಾಗ ಮನೆಗೆ ಯಾರು ಬೇಕಾದರೂ ಬರಲಿ, ಬಂದವರಿಗೆ ತಾವೇ ಪಾದಪೂಜೆ ಮಾಡಬೇಕಂತೆ. ಅದು ಸಣ್ಣ ಹುಡುಗನೇ ಇರಲಿ, ದೊಡ್ಡವರೇ ಇರಲಿ,
ಅಂಥವ್ರಿಗೆ ಸ್ವತಃ ಪಾದಪೂಜೆಯನ್ನು ಮಾಡಿ ಕೂತ್ಕೊಂಡ್ಬಿಡೋರು. ಎಷ್ಟೋ ಬಾರಿ ಪಾದಪೂಜೆ ಮಾಡೋ ಕಾಲಕ್ಕೆ ಯಾರಾದರೂ ಬಂದರೆ ಅವ್ರ ಪಾದ ಗಟ್ಟಿ ಹಿಡ್ಕೊಂಡ್ಬಿಡೋರು. ಅದು ಸಣ್ಣ ಹುಡುಗಾದರೂ ಆಗಿರಲಿ, ಯಾರೇ ಆದರೂ ಆಗಿರಲಿ. ಒಂದ್ಸಲ ಯಾರೋ ಒಬ್ಬರು ಕೇಳಿದನಂತೆ, ಏನು ಸ್ವಾಮಿ ತಾವು ನೋಡಿದ್ರೆ ಅಪರೋಕ್ಷ ಜ್ಞಾನಿಗಳು, ದೊಡ್ಡವರು, ಮಹಾನುಭಾವರು, ದೇವಾಂಶ ಸಂಭೂತರು, ನಿಮ್ಮ ಮನೆಗೆ ಬಂದವರಲ್ಲಿ ಸಣ್ಣವರು ದೊಡ್ಡವರು ಅಂತ ನೋಡಿದ್ರೆ ಪ್ರತಿಯೊಬ್ಬರ ಪಾದ ಪ್ರಕ್ಷಾಳನೆಯನ್ನು ಮಾಡಿ ಪಾದವನ್ನು ಕೆಲವೊಮ್ಮೆ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಿರಲ್ಲ, ನಮ್ಮಂಥವರಿಗೆ ಸಂಕೋಚ ಆಗ್ತದೆ ಅಂದರೆ ಅದಕ್ಕೆ ದಾಸರು ಹೇಳೋರಂತೆ, ಈ ಸ್ಥಳದೊಳಗೆ ಪರಮಾತ್ಮನ ಅಪರೂಪದ ಸನ್ನಿಧಾನದ ಅಭಿವ್ಯಕ್ತಿ ಆವಾಗವಾಗ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಯಾರ್ದಾದ್ರೂ ಪಾದ ಮುಟ್ಟಿದರೆ ದೇವರು ಎಷ್ಟರ ಮಟ್ಟಿಗೆ ಅಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ತಿಳಿತಿದೆ. ಆ ಚಿಂತನೆ ಬರೋದು ಬಹಳ ಅಪರೂಪ, ವರ್ಷಕ್ಕೊಮ್ಮೆ ಸಿಗ್ತದೆ. ಅದಕ್ಕೋಸ್ಕರ ಗಟ್ಟಿಯಾಗಿ ಹಿಡಿದಿದ್ದೀನಿ ಅಂತಿದ್ರದು. ಎಂಥ ಭಗವಂತನ ವಿಭೂತಿ ಅವರಿಗೆ ದರ್ಶನ ಕೊಟ್ಟಿರಬೇಕಲ್ಲಿ. ಅದಕ್ಕೋಸ್ಕರ ಅಂಥ ಅಧಿಷ್ಠಾನ ಬಹಳ ಶ್ರೇಷ್ಠ. ಒಬ್ಬ ಊಟ ಮಾಡತಕ್ಕಂಥ ವ್ಯಕ್ತಿಯಲ್ಲೇ ಹೀಗೆ ಸಂಕರ್ಷಣಶ್ಚ ಪ್ರದ್ಯುಮ್ನಃ ತತ್ರ ಭೋಕ್ತೃಷು ಸಂಸ್ಥಿತವು ಭೋಕ್ತೃಶಕ್ತಿ ಪ್ರದಾತಾರೋ ಭೋಕ್ತಾರವು ಚ ವಿಶೇಷತಃ. ಸಂಕರ್ಷಣ ಪ್ರದ್ಯುಮ್ನ ಊಟ ಮಾಡತಕ್ಕಂತಹ ವ್ಯಕ್ತಿಯಲ್ಲಿರ್ತಾರಂತೆ. ಆಮೇಲೆ ನಾರಾಯಣ ಅನಿರುದ್ಧವತು ಭೋಜ್ಯ ವಸ್ತುಷು ಸಂಸ್ಥಿತವು. ಊಟ ಮಾಡತಕ್ಕಂಥ ಪದಾರ್ಥಗಳಲ್ಲಿ ನಾರಾಯಣ ಅನಿರುದ್ಧ ಅವರಿರ್ತಾರೆ. 4 ರೂಪ ಆಯ್ತು. ಇನ್ನು ವಾಸುದೇವಗುಳದ ವಾಸುದೇವ ಏನು ಮಾಡ್ತಾ ಇದ್ದಾನೆ ಅಂತಂದರೆ, ವಾಸುದೇವೋ ನಭಸ್ಥಿತ. ನಾವು ಹೊಟ್ಟೆ ಊಟ ಮಾಡ್ತಾ ಇರ್ತೀವಿ, ಆಮೇಲೆ ಒಂದು ಹಂತಕ್ಕೆ ಹೊಟ್ಟೆ ತುಂಬಿದಂಗೆ ಆಗ್ತದೆ. ಆದರೆ ಹಾಕ್ಸೋರೇನು ಸ್ವಲ್ಪ ಸೀಕರಣೆ ಹಾಕೋದೇನು, ಅತ್ರಸ ಹಾಕೋದೇನು, ಉಂಡಿ ಹಾಕೋದೇನು, ಮಿರ್ಚಿ ಹಾಕೋದೇನು, ಒಟ್ಟು ಏನಾದರೂ ಮಾಡ್ತಾ ಇರ್ತಾರೆ. ಒಂದೊಂದು ಹಾಕಿದಾಗಲೂ ಹೊಟ್ಟೆ ತುಂಬಿದೆ ಅಂತಲೇ ತೊಗೊಳ್ತಾ ಇರ್ತೀವಲ್ಲ. ತೊಗೊಳ್ಳೋ ಕಾಲಕ್ಕೆ ಆ ಚೂರು ಚೂರು ಹೊಟ್ಟೆಯಲ್ಲಿ ಅವಕಾಶ ಕಲ್ಪಿಸಿಕೊಡೋ ಭಗವಂತನ ರೂಪನೇ ವಾಸುದೇವ ರೂಪ ಅಂತ ಹೇಳ್ತಾರೆ. ಹೀಗೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಒಂದೊಂದು ಕಡೆ ಒಂದೊಂದು ಥರ. ಆಮೇಲೆ ಇನ್ನೊಂದು ಕಡೆ ಹೇಳ್ತಾರೆ, ತಂದೆ ತಾಯಿಗಳಲ್ಲಿ ಜನನಿ ಪಿತ ಭೂ ವಾರಿದಾಂಬರ ವೆನಿಪ ಪಂಚಾಗ್ನಿಯಲ್ಲಿ ನಾರಾಯಣನ 30 ಮೂರ್ತಿಗಳ ವ್ಯಾಪಾರ ವ್ಯಾಪ್ತಿಗಳ. ತಾಯಿ, ತಂದೆ, ಭೂಮಿ, ಮೋಡ, ಆಕಾಶ, ಈ 5ರಲ್ಲಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅಂತ ಮತ್ತೆ 5 ರೂಪ. ಆ 5 ರೂಪಗಳು ಅದು ಯಾಕೆ ಹಂಗೆ ಹೇಳ್ತಾರೆ ಅಂತಂದರೆ, ಜೀವ ಬರೋ ಕ್ರಮವನ್ನು ಹೇಳ್ತಾರೆ. ಉಪನಿಷತ್ತು ಹೇಳ್ತದೆ, ಒಂದು ಜೀವ ಭೂಮಿಯಾಗಿ ಹುಟ್ಟಬೇಕು ಅಂತಂದರೆ ಮೊದಲು ಆಕಾಶ ಮಾರ್ಗದಲ್ಲಿ ಬರ್ತಾನಂತೆ. ಬಂದಾಗ ಆಮೇಲೆ ಮೋಡದ ನೀರಿನ ಹನಿಯಲ್ಲಿ ಸೇರಿಕೊಳ್ತಾನೆ. ಆಮೇಲೆ ಮಳೆ ಸುರಿದಾಗ ಭೂಮಿಗೆ ಬಂದು ಧಾನ್ಯದಲ್ಲಿ ಸೇರಿಕೊಳ್ತಾನೆ, ಪದಾರ್ಥದಲ್ಲಿ. ಧಾನ್ಯ ಪುರುಷನ ದೇಹ, ಪುರುಷನ ದೇಹದಿಂದ ಅವನ ಪತ್ನಿಯ ದೇಹವನ್ನು ಪ್ರವೇಶ ಮಾಡಿ ಹೀಗೆ 5 ಮಾರ್ಗದಲ್ಲಿ ಬರ್ತಾನೆ. 5 ಜಾಗದಲ್ಲಿ ಆ ಜೀವ ಹುಟ್ಟಲಿಕ್ಕೆ ಸಂರಕ್ಷಣೆ ಮಾಡತಕ್ಕಂಥ ಮಹಾನುಭಾವನೆ ಇದೇ ಪಂಚರೂಪಿಯಾದ ನಾರಾಯಣ, ಭಗವಂತ, ವಾಸುದೇವ ಅಂತ ಅವನನ್ನು ಸ್ಮರಣೆ ಮಾಡ್ತಾರೆ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ ಅಂತ ರಘುಪ್ರೇಮ ಸ್ವಾಮಿಗಳ ದಿವ್ಯವಾದ ಮಾತದು. ಅವರು ಇಡೀ ಭೂಮಂಡಲ ಸಂಚಾರ ಮಾಡಿದ್ರು ಆ ಕಾಲಕ್ಕೆ. ಅವ್ರಿಗೇನು ಅಂತಂದರೆ ಯಾವ ಪದಾರ್ಥ ತೊಗೊಂಡೋಗಿಲ್ಲ. ಅವರು ಒಂದು ಜಟೆ ಬಿಟ್ಟಿದ್ರಂತೆ ಪೂರ್ವಾಶ್ರಮದಲ್ಲಿದ್ದಾಗ. ಆ ಜಟೆ ಒಳಗಡೆ ಸಣ್ಣ ಡಬ್ಬಿ, ಅದರೊಳಗೆ ಸುದರ್ಶನ ಚಕ್ರಾಂಕಿತ ಒಂದು ಸಣ್ಣ ಶಂಖ ಇಟ್ಟುಕೊಂಡು ತಲೆ ಒಳಗೆ ಸುತ್ತಕೊಂಡು ಬರೀ ಒಂದೇ ಒಂದು ಕೌಪಿನ ಹಾಕ್ಕೊಂಡು ಇಡೀ ಲಾಹೋರ್ವರೆಗೂ, ಸ್ವಾತಂತ್ರ್ಯ ಪೂರ್ವದ ಕಾಲದಲ್ಲಿ ಅಲ್ಲಿವರೆಗೂ ಸಂಚಾರ ಮಾಡಿದ್ದಾರೆ. ಕಾರಣ ಏನು ಸ್ವಾಮಿ ತಮಗೆ ಇಷ್ಟು ಭರವಸೆ, ಇಷ್ಟು ದೂರ ಸಂಚಾರ ಮಾಡ್ತೀರಿ, ಯಾವುದೇ ಭಯ ಇಲ್ವೇ ಅಂತಂದರೆ, ಗರ್ಭದಲ್ಲಿದ್ದಾಗಲೇ ರಕ್ಷಣೆ ಮಾಡಿದವನಿಗೆ ಹೊರಗೆ ರಕ್ಷಣೆ ಮಾಡೋದು ಬಹಳ ದೊಡ್ಡದೇನು ಅಂತಿದ್ರಂತೆ ಸ್ವಾಮಿಗಳು. ಹಾಗೆ ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ. ಒಬ್ಬ ಜೀವ ಭೂಮಿಗೆ ಬರಬೇಕು ಅಂದರೆ ಪಂಚರೂಪಿಯಾದ ಭಗವಂತನ ಅನುಗ್ರಹ ಬೇಕು. ಅದಕ್ಕೋಸ್ಕರ ರುದ್ರದೇವರು ಪ್ರಚೇತಸರಿಗೆ ಇಂಥ 5 ರೂಪದ ಪರಮಾತ್ಮನ ಬಗ್ಗೆ ಹೇಳಿ ಪರಮಾತ್ಮನ ಸ್ವರೂಪದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಕಪಿಲಗೀತೆಯಲ್ಲಿ ಕೇಳಿರ್ತೀರಿ, ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶ ಧ್ವಜ ಸರೋರುಹ ಲಾಂಛನಾಢ್ಯಂ. ದೇವರ ಪಾದಸ್ಮರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಹೆಂಗವ ದೇವರ ಪಾದಗಳು ಅಂದರೆ ಅದನ್ನು ದಾಸರು ಹೇಳ್ತಾರೆ, ಹೆಜ್ಜೆಗಳಿವೆ ನೋಡಿರೇ ರಂಗಯ್ಯನ ಹೆಜ್ಜೆಗಳಿವೆ ನೋಡಿರೇ, ಹೆಜ್ಜೆಗಳಿವೆ ನೋಡಿ ಮೂರ್ಜಗದೊಡೆಯನ ಅಬ್ಜಾಂಕುಶ ಧ್ವಜ ವಜ್ರ ಚಿಹ್ನೆಗಳುಳ್ಳ ಹೆಜ್ಜೆ. ಆಹಾ ಹೆಜ್ಜೆಗಳಿವೆ ನೋಡಿರೆ ರಂಗಯ್ಯನ ಹೆಜ್ಜೆಗಳಿವೆ ನೋಡಿರೇ. ಗಿಳಿಯಂತೆ ಕೂಗಿ ಕೋಗಿಲೆಯಂತೆ ಪಾಡಿ ಉಜ್ವಲ ಹಂಸದಂದದಿ ಕುಲುಕುತ್ತ ನಲಿಯುತ್ತ ತೃಣರಾಶಿಯುಳ್ಳ ಧಾರುಣಿಯೋಳು ಚರಿಸೂತ ಕುಣಿವ ದೇಹವನಿಲ್ಲಿ ಕುಣಿದಾಡಿದ ಹೆಜ್ಜೆಗಳಿವೆ ನೋಡಿರೇ ರಂಗಯ್ಯನ ಹೆಜ್ಜೆಗಳಿವೆ ನೋಡಿರೇ. ದಶಮಸ್ಕಂಧದಲ್ಲಿ ಬರ್ತದಿದು. ಕೃಷ್ಣ ಪರಮಾತ್ಮನ ಬಗ್ಗೆ ಹುಡುಕ್ತಾ ಹೋದಾಗ ಗೋಪಿಕಾಸ್ತ್ರೀಯರು ಎಲ್ಲಿವೆ ಪರಮಾತ್ಮನ ಹೆಜ್ಜೆಗಳು, ಎಂಥ ಹೆಜ್ಜೆಗಳು ಅಂತ ಹೇಳೋ ಕಾಲಕ್ಕೆ ಗಿಳಿಯಂತೆ ಕೂಗಿ ಕೋಗಿಲೆಯಂತೆ ಪಾಡಿ ಉಜ್ವಲ ಹಂಸದಂದದಿ ಕುಲುಕುತ್ತ ನಲಿಯುತ್ತ. ಕೃಷ್ಣ ಗೋಪಾಲ ಬಾಲಕರ ಜೊತೆಗೆ ಹಾಗೆ ಆಟ ಆಡ್ತಿದ್ದಂತೆ. ಆ ಹುಡುಗರ ಜೊತೆಗೆಲ್ಲ ದನಗಾಹಿ ಹುಡುಗರ ಜೊತೆಗೆ ಗಿಳಿಯಂತೆ ಕೂಗೋದೇನು, ಕೋಗಿಲೆಯಂತೆ ಮಧುರವಾಗಿ ಹಾಡೋದೇನು, ನಿಧಾನಕ್ಕೆ ಹಂಸದಂತೆ ನಡ್ಕೊಂಡು ಹೋಗೋದೇನು. ಉಜ್ವಲ ಹಂಸದಂದದಿ ಕುಲುಕುತ್ತ ನಲಿಯುತ್ತ
ತೃಣರಾಶಿಯುಳ್ಳ ಧಾರಣಿಯುಳು ಚರಿಸುತ್ತಾ, ಮೆತ್ತನೆ ಬೆಳೆದಿರತಕ್ಕಂಥ ಹುಲ್ಲಿನ ಮೇಲೆ ಭಗವಂತ ಕಾಲಿಟ್ಟ ಅಂದರೆ ಹುಲ್ಲಲ್ಲ, ಹಸಿಯಾದ ಹುಲ್ಲ ಮೇಲೆ ದೇವರ ಕಾಲಿಟ್ಟರೆ ಪರಮಾತ್ಮನ ಪಾದದಲ್ಲಿದ್ದ ಧ್ವಜ, ವಜ್ರ, ಅಂಕುಶ ಈ ಚಿಹ್ನೆಗಳನ್ನು ಅದರ ಮೇಲೆ ಪಡಿಮುಡ್ತಾ ಇತ್ತು ಅಂತ ಪರಮಾತ್ಮನ ಪಾದದ ಬಗ್ಗೆ ಹೇಳ್ತಾರೆ. ಹೀಗೆ ಅಂತಹ ದೇವರ ಸ್ವರೂಪದ ಬಗ್ಗೆ ಹೇಳಿ ಒಂದು ಶ್ಲೋಕ ಹೇಳಬೇಕು. ಪರಮಾತ್ಮನ ಪಾದ ಅಂತ ಬಂದಿದೆ ಅಂತ. ಕಂಚಿಯ ವರದರಾಜ ದೇವರು ಭಾಳ ಸುಂದರ, ಭಾಳ ಅಂದರೆ ಭಾಳ ಸುಂದರ. ವರದರಾಜ ದೇವರು ನೋಡಲಿಕ್ಕೆ ಚಂದ. ಅಂತ ವರದರಾಜ ದೇವರ ಮೇಲೆ ಒಂದು ಸ್ತೋತ್ರ ಇದೆ, ವರದರಾಜಸ್ತವ ಅಂತ. ಅದರಲ್ಲೊಂದು ಮಾತು ಹೇಳ್ತಾರೆ, ನಾಥತ್ವದಂಘ್ರಿ ನಕದಾವನ ತೋಯ ಲಗ್ನಾ ತತ್ಕಾಂತಿಲೇಶ ಕಣಿಕಾ ಜಲಧಿಂ ಪ್ರವಿಷ್ಟಾ ತಾಯೇವ ತಸ್ಯ ಮಥನೇನ ಘನೀಭವಂತ್ಯಃ ನೂನಂ ಸಮುದ್ರ ನವನೀತ ಪದಂ ಪ್ರಪನ್ನಾಃ. ಹಿಂದೆ ಪರಮಾತ್ಮ ತ್ರಿವಿಕ್ರಮಾವತಾರ ತಾನು ತಾಳಿದಾಗ ಬ್ರಹ್ಮಾಂಡದ ತುದಿವರೆಗೂ ಪಾದ ಬೆಳೆಸಿದ. ಸೀಳಿದಾಗ ಬಂದ ನೀರನ್ನು ಬ್ರಹ್ಮದೇವರು ಹಿಡ್ಕೊಂಡು ಪಾದ ತೊಳೆದರು ಅಂತ ಕಥೆ ನಾವು ಕೇಳಿದ್ದೀವಿ. ಬ್ರಹ್ಮದೇವರು ಆ ಪಾದ ಪ್ರಕ್ಷಾಳನೆ ಮಾಡಿದಾಗ ಮೇಲಿಂದ ಹರಿದು ಬಂದ ನೀರು ಅದೇ ಗಂಗೆಯಾಗಿ ಭೂಮಿಯನ್ನು ಸೇರಿತು, ಸಮುದ್ರವನ್ನು ಸೇರಿತು. ಸಮುದ್ರ ಸೇರಿದಾಗ ಮುಂದೆ ಏನಾಯಿತು ಅಂತಂದರೆ ಸಮುದ್ರ ಮಥನ ಕಾಲ ಆಯ್ತಲ್ಲ. ಸಮುದ್ರ ಮಥನ ಕಾಲದೊಳಗೆ ಚಂದ ದೇವಾಸುರರು ಮಥನ ಮಾಡಬೇಕಾದ್ರೆ ಸಮುದ್ರದಿಂದ ಒಂದು ಗಟ್ಟಿಯಾದ ಅಲ್ಲಿ ಏನಾಗಿತ್ತು ಮಥನ ಮಾಡೋ ಸಂದರ್ಭದೊಳಗೆ ಅಂತಂದರೆ ದೇವರ ಪಾದವನ್ನು ಹಿಂದೆ ತೊಳೆದಿದ್ರಲ್ಲ ಬ್ರಹ್ಮದೇವರು. ಆವಾಗ ಪರಮಾತ್ಮನ ಪಾದದ ಉಗುರಿನ ಭಾಗದಿಂದ ಒಂದಿಷ್ಟು ಕಾಂತಿಯ ತುಂಡುಗಳೆಲ್ಲ ಚೆಲ್ಲಾಪಿಲ್ಲಿ ಆಗಿ ಹೋಗಿದ್ವಂತೆ. ದೇವರ ಪಾದದಲ್ಲಿದ್ದವ ಆ ಪಾದ ಪ್ರಕ್ಷಾಳನೆ ಮಾಡಿದಾಗ ಪರಮಾತ್ಮನ ಪಾದದ ಕಾಂತಿ ಎಲ್ಲ ಚೂರು ಪಾದದಿಂದ ಬೇರೆ ಬೇರೆ ಕಡೆ ಹರಿದು ಹೋಗಿತ್ತಂತೆ. ಆ ಬಿಡಿ ಬಿಡಿಯಾಗಿ ಹೋದ ಭಾಗ ಎಲ್ಲ ಸಮುದ್ರ ಮಥನ ಮಾಡೋ ಕಾಲಕ್ಕೆ ಎಲ್ಲ ಕಡೆ ಇದ್ದಿದ್ದೆಲ್ಲ ಆಕರ್ಷಿತವಾಗಿ ಬಂತಂತೆ. ಆಕರ್ಷಿತವಾಗಿ ಬಂದಾಗ ಮಥನ ಮಾಡುವ ಆ ತುದಿಯಲ್ಲಿ ಅದು ಮೇಲ್ಗಡೆ ಬಂತಂತೆ. ಅದನ್ನೇ ಎಲ್ಲರೂ ನೋಡಿ ಚಂದ್ರ ಅಂತ ಕರೆದ್ರಂತೆ. ಬರೀ ಚಂದ್ರ ನೋಡಲಿಕ್ಕೆ ಅಷ್ಟು ಚಂದಿದ್ದಾನೆ ಅಂತಂದರೆ ಆ ಚಂದ್ರ ಸೃಷ್ಟಿಯಾದದ್ದು ಹೇಗೆ ಅಂದರೆ ಪರಮಾತ್ಮನ ಕಾಲಿನ ಉಗುರಿಯಲ್ಲಿರ್ತಕ್ಕಂತಹ ಕಾಂತಿಯ ಚೂರುಗಳೇ ಚಂದ್ರ ಆಗಿದ್ದಾವೆ ಅಂತಂದರೆ ಇನ್ನು ದೇವರ ಪಾದದ ಕಾಂತಿ ಹೇಗಿರಬೇಕು, ದೇವರ ಮೈಬಣ್ಣ ಹೇಗಿರಬೇಕು, ಪರಮಾತ್ಮನ ಮುಖಮಂಡಲ ಹೇಗಿರಬೇಕು, ಅದ್ಭುತ. ಅವನ ಬಗ್ಗೆ ಹೇಳಲಿಕ್ಕೆ ಅಂತಂದರೆ ಅದು ಮನವಚನ ಕತಿ ದೂರ ನೆನೆವರನ್ನು ಅನುಸರಿಸಿ ತಿರುಗುವನು ಜಾಹ್ನವಿ ಜನಕ ಅಂದ ಹಾಗೆ ನಮ್ಮ ಮನಸ್ಸಿಗೆ ವಚನಕ್ಕೆ ನಿಲ್ಕೋದೇ ದೇವರ ಸ್ವರೂಪ. ಅಂಥ ಭವ್ಯವಾದ ದಿವ್ಯವಾದ ಸ್ವರೂಪದ ಪರಮಾತ್ಮನ ಬಗ್ಗೆ ರುದ್ರದೇವರು ನಿರೂಪಣೆ ಮಾಡ್ತಾರೆ. ಈ ಥರ ಆ ಪ್ರಚೇತಸರಿಗೆ ಅನೇಕ ವಿಷಯವನ್ನು ಪರಮಾತ್ಮನ ಬಗ್ಗೆ ತಾವು ನಿರೂಪಣೆ ಮಾಡ್ತಾ ಬಂದಾಗ ತ್ವಮೇಕ ಆದ್ಯ ಪುರುಷ ಸುಪ್ತ ಶಕ್ತಿ ಸ್ತ್ವಯಾ ರಜಸ್ಸತ್ವತಮೋ ವಿಭಿದ್ಯತೆ ಮಹಾನಹಂ ಖಂ ಮರುದಗ್ನಿ ವಾರ್ಧರಾಹ ಸುರರ್ಷಯೋ ಭೂತಗಣ ಇದಂ ಯತಃ. ಸೃಷ್ಟಿಗೆ ಆರಂಭದಲ್ಲಿ ಕೇವಲ ಪರಮಾತ್ಮ ಒಬ್ಬನೇ ಇದ್ದಂತೆ ಸೃಷ್ಟಿಯ ಆರಂಭದ ಪ್ರಸಂಗದಲ್ಲಿ. ಆಮೇಲೆ ಲಕ್ಷ್ಮೀದೇವಿ ಪರಮಾತ್ಮನ ಜೊತೆಗೇ ಇದ್ಲು. ಆ ಲಕ್ಷ್ಮೀದೇವಿ ಒಂದು ಕಡೆ ಆಲದ ಎಲೆ ರೂಪದಲ್ಲಿದ್ಲು, ಜಲ ರೂಪದಲ್ಲಿದ್ಲು, ಕತ್ಲಿನ ರೂಪದಲ್ಲಿದ್ಲು. ಮುಂದೆ ದ್ವಾದಶ ಸ್ಕಂಧದಲ್ಲಿ ಇದರ ಬಗ್ಗೆ ವಿಸ್ತಾರವಾಗಿ ಬರುತ್ತದೆ. ಹೀಗಂಥ ಲಕ್ಷ್ಮೀದೇವಿ ಇದ್ದಾಗ ಎಲ್ಲ ದೇವರು ಮಲಗಿದ್ನಲ್ಲ, ಮಲಗಿದ ಸಮಯ ಮುಗಿದಾದ ಮೇಲೆ ಲಕ್ಷ್ಮೀದೇವಿ ಎಬ್ಸಿದ್ಲ. ಮಲಗೋದು ಅಂತಂದ್ರೆ ಅದೊಂದು ಯೋಗನಿದ್ರೆ. ಆಲದೆಲೆಯ ಮ್ಯಾಲೆ ಮಲಗಿದ ಶಿಶುವೇ. ಮಲಗೋದು ಅಂತಂದ್ರೆ ನಮಗೆ 2 ಗಂಟೆಗೆ ಎಬ್ಸು ಅಂತ 1ಕ್ಕೆ ಮಲಗಿರ್ತೀವಿ, ಎದ್ದಾಗ 5 ಗಂಟೆ ಆಗಿಬಿಡ್ತದೆ. ಅಯ್ಯೋ ಎಲ್ಲ ಕೆಲಸ ಎಲ್ಲ ಕೆಟ್ಟು ಹೋಯ್ತಲ್ಲ ಅಂತ ಅಲ್ಲಿಗೆ ಮುಗ್ದೋಗ್ಬಿಡ್ತದೆ. ದೇವ್ರ ನಿದ್ರೆ ಹಾಗಲ್ಲ ಅಂತ. ಅವನು ಮಲಗಿದಾಗ ಅದೊಂಥರ ಯೋಗ ನಿದ್ರೆ, ನಿದ್ದೆ ಮಾಡೋದು ಚಂದ ದೇವರು. ಆ ಸಂದರ್ಭದೊಳಗೆ ಲಕ್ಷ್ಮೀದೇವಿ ಶ್ರೀಭೂ ಅಂತ 2 ರೂಪಗಳಿಂದ ಪರಮಾತ್ಮನ ಸ್ತೋತ್ರ ಮಾಡ್ತಾಳೆ. ಶ್ರುತಿಗೀತೆ ಅಂತ ಬರುತ್ತೆ ಭಾಗವತದಲ್ಲಿ. ಆ ರೂಪದಿಂದ ಸ್ಮರಣೆ ಮಾಡ್ತಾ ದೇವರನ್ನು ಎಬ್ಬಿಸ್ತಾಳಂತೆ. ಅದನ್ನು ಭಾರಿ ಚಂದ. ಪುರಂದರದಾಸರು ತಿರುಪತಿಗೆ ಹೋಗಿದ್ರಂತೆ. ಬೆಳಿಗ್ಗೆ ಹೋಗಿದ್ದಾರೆ ಉಷಕಾಲದಲ್ಲಿ. ಹೋದಾಗ ಆವಾಗ ಒಂದು 4:04 ಆಗಿದೆ. ಆ ಸಂದರ್ಭದಲ್ಲಿ ದೇವರ ಸನ್ನಿಧಾನಕ್ಕೆ ಹೋದಾಗ ಎದ್ದೇಳಪ್ಪ ಎದ್ದೇಳು ಅಂತ ದೇವರನ್ನ ಎಬ್ಬಿಸ್ಬೇಕು. ಆವಾಗ ಹೇಳ್ತಾರೆ, ಬೆಳಗಾಯಿತೇಳಯ್ಯ ಬಿಸಿಲು ಮೈ ದೋರುತ್ತಿದೆ ಸುಳಿವುದೋರೈ ನಿನ್ನ ಹಾರೈಸಿ ನಿಂದಿಹರು ತಳುವ ಮಾಡದಿರಯ್ಯ ಸ್ವಾಮಿ ತಿರುಮಲೆರಾಯ ತಳುವ ಮಾಡದಿರಯ್ಯ ಸ್ವಾಮಿ ತಿರುಮಲೆರಾಯ ಸಲೆ ಮಂಚದಿಂದಲೀ ಏಳೋ ಏಳಯ್ಯ ಬೆಳಗಾಯಿತು ಏಳಯ್ಯ ಬೆಳಗಾಯಿತು ಆಲದೆಲೆಯಿಂದೇಳು ಮಾಲಕುಮಿ ಬಂದಿಹಳು ಕಾಲದೆಡೆಯಿಂದೇಳು ಭೂದೇವಿ ಬಂದಿಹಳು
ಎಲ್ಲರೂ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬೆಳಗಾಯಿತು ಏಳಯ್ಯ, ಬಿಸಿಲು ಮೈದೋರುತ್ತಿದೆ, ಸುಳಿಯು ತೋರಯ್ಯ, ನಿನ್ನ ನೋಡಲಿಕ್ಕೆ ದೇವತೆಗಳು ಬಂದು ನಿಂತಿದ್ದಾರೆ. ಗಂಗೆ, ಗೋದಾವರಿ, ಮಲಾಪಹಾರಿ, ಕೃಷ್ಣ ಎಲ್ಲರೂ ಬಂದು ನಿಂತು ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಎದ್ದು ಮುಂದಿನ ಕಾರ್ಯಗಳನ್ನು ಮಾಡು. ಉರಿಗೈಯ ನಟ್ಟಿದರೆ ಹರ ನೋಡಿ ಬಂದಿರುವನು. ರುದ್ರದೇವರು ಬಂದಿದ್ದಾರೆ, ಪಾರ್ವತೀದೇವಿ ಬಂದಿದ್ದಾಳೆ, ಎಲ್ಲರೂ ನಿನ್ನ ನೋಡಲಿಕ್ಕೆ ಅಂತ ಬಂದಿದ್ದಾರೆ ಶ್ರೀನಿವಾಸ. ಹಾಗಾಗಿ ಉಷಕಾಲದಲ್ಲಿ ಎದ್ದೇಳು ಅಂತ ಬೆಳಿಗ್ಗೆ ಎದ್ದೇಳೋದನ್ನು ಸ್ತೋತ್ರ ಮಾಡ್ತಾರೆ ದಾಸರು. ದಾಸರ ಮಾತಲ್ಲಿ ಕೇಳಲಿಕ್ಕೆ ಚಂದ ಪರಮಾತ್ಮನ ವರ್ಣನೆ. ಅಂಥದ್ರೊಳಗೆ ರುದ್ರದೇವರು ಹೇಳ್ತಾ ಇದ್ದಾರೆ, ಸೃಷ್ಟಿಯ ಸಂದರ್ಭದಲ್ಲಿ ಲಕ್ಷ್ಮೀದೇವಿಯಿಂದ ಸ್ತುತನಾಗಿ ಮತ್ತೆ ಲಕ್ಷ್ಮಿಗೆ ಅನುಗ್ರಹವನ್ನು ಮಾಡಿ ಶ್ರೀ ಭೂ ದುರ್ಗಾ ಅಂತ ಸತ್ವ ರಜಸ್ಸು ತಮೋಗುಣಗಳ ಅಭಿಮಾನಿಯಾಗಿ ಲಕ್ಷ್ಮೀದೇವಿ ಇರಲಿಕ್ಕೆ ಹೇಳಿ ಮುಂದೆ ಇಂತಹ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಪರಮಾತ್ಮ. ಅವನ ಅನುಗ್ರಹದಿಂದನೇ ಇಂತಹ ಜಗತ್ ಸೃಷ್ಟಿ ಆಗ್ತದೆ. ಅದಾದ ಮೇಲೆ 4 ವಿಧವಾಗಿರತಕ್ಕಂತಹ ಜೀವರ ಸೃಷ್ಟಿ, ಅಂದರೆ ಭೂಮಿಯನ್ನು ಭೇದಿಸ್ಕೊಂಡು ಬರತಕ್ಕಂತಹ ಸಸ್ಯಗಳು, ಆಮೇಲೆ ನಮ್ಮ ಬೆವರಿನಿಂದ ಹುಟ್ಟತಕ್ಕಂತಹ ಕೀಟಗಳ ಸೃಷ್ಟಿ, ಆಮೇಲೆ ಅಂಡಜ ಅಂದರೆ ಮೊಟ್ಟೆಗಳಿಂದ ಸೃಷ್ಟಿಯಾಗ್ತಕ್ಕಂತಹ ಹಕ್ಕಿಗಳ ಸೃಷ್ಟಿ, ಜರಾಯು ಅಂತಂದರೆ ಗರ್ಭ ಭಾಗದಿಂದ ಹುಟ್ಟತಕ್ಕಂತಹ ಮನುಷ್ಯರ ಸೃಷ್ಟಿ. ಇದನ್ನೆಲ್ಲ ಮಾಡಿಕೊಂಡು ಅವರ ಒಳಗೂ ನಿಂತು ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾನೆ ಅಂತ ನಾನಾ ವಿಧವಾದ ಪರಮಾತ್ಮನ ವೈಶಿಷ್ಟ್ಯವನ್ನು ರುದ್ರದೇವರು ಆ ಪ್ರಚೇತಸರಿಗೆ ಉಪದೇಶ ಮಾಡ್ತಾರೆ. ಹೀಗೆ ಉಪದೇಶ ಮಾಡಿರ್ತಕ್ಕಂತಹ ಅದನ್ನು ರುದ್ರಗೀತೆ ಅಂತ ಹೇಳ್ತಾರೆ. ಭಾಗವತದೊಳಗೆ ಗೀತೆಗಳು ಬಹಳ ಬರ್ತದೆ. ಮಹಾಭಾರತದಲ್ಲಿ ಭಗವದ್ಗೀತೆ ಹೆಂಗೆ ಬರ್ತದಲ್ಲ, ಅದೇ ಥರ ಭಾಗವತದಲ್ಲಿ ಶ್ರುತಿಗೀತೆ ಅಂತ ಬರ್ತದೆ, ರುದ್ರಗೀತೆ ಅಂತ ಬರ್ತದೆ, ನಾನಾ ವಿಧವಾದ ಅವಧೂತ ಗೀತೆ ಅಂತ ಬರುತ್ತೆ. ಏಕಾದಶ ಸ್ಕಂಧದೊಳಗೆ ಅನೇಕ ಗೀತೆಗಳಿಂದ ಕೂಡಿರ್ತಕ್ಕಂಥದ್ದು ಈ ಭಾಗವತ ಅನ್ನುವ ಒಂದು ಫಲ ಇದು. ಇಂಥ ಭಾಗವತದಲ್ಲಿ ರುದ್ರಗೀತೆಯ ಮಹತ್ವವನ್ನು ಹೇಳ್ತಾ, ಮದ್ಗೀತ ಗೀತಾತ್ ಸುಪ್ರೀತಾತ್ ಶ್ರೇಯಸಾಂ ಏಕವಲ್ಲಭಾತ್. ಇಂಥ ರುದ್ರಗೀತೆಯನ್ನು ಯಾರು ಪಾರಾಯಣ ಮಾಡ್ತಾನೋ ಅವನಿಗೆ ಬೇಕಾದ್ದು ಸಿಗ್ತದೆ. ಅದನ್ನು ಬೆಳಗಿನ ಜಾವದಲ್ಲಿ ಇದನ್ನು ಕೇಳಿ ಹೇಳಿ ಮಾಡಬೇಕಂತೆ. ಯೈದಂ ಕಲ್ಯ ಉತ್ಥಾಯ ಪ್ರಾಂಜಲಿ ಶ್ರದ್ಧೆಯಾನ್ವಿತ. ಕಲ್ಯ ಅಂತಂದರೆ ಬೆಳಗಿನ ಜಾವದಲ್ಲೆದ್ದು ಈ ರುದ್ರಗೀತೆಯ ಭಾಗವನ್ನು ಶ್ರವಣ ಮಾಡಿ ಇದನ್ನು ಪಠನ ಮಾಡಿದರೆ ವಿಶೇಷವಾದ ಶ್ರೇಯಸ್ಸಾಗ್ತದೆ ಅಂತ ಸಾಕ್ಷಾತ್ ರುದ್ರದೇವರೇ ಇದರ ಬಗ್ಗೆ ನಿರೂಪಣೆ ಮಾಡ್ತಾರೆ. ಹೀಗೆ ಅಂಥ ಪ್ರಚೇತಸರಿಗೆ ರುದ್ರದೇವರು ಹೇಳಿದರು ಅಂತ ಹೇಳ್ತಾ ಮುಂದೆ ಆ ಪ್ರಾಚೀನ ಬರ್ಹಿ ಅವರ ಅಪ್ಪನ ವಿಷಯಕ್ಕೆ ಹೋಗ್ತಾರೆ. ಮತ್ತೆ ಆ ಪ್ರಾಚೀನ ಬರ್ಹಿಗೆ ಪ್ರಾಚೀನ ಬರ್ಹಿ ಅಂತ ಹೆಸರು ಬಂತು. ಬರೀ ಯಜ್ಞ ಮಾಡ್ತಿದ್ದ. ಯಜ್ಞ ಅಂತಂದ್ರೆ ಆ ಕಾಲಕ್ಕೆ ಏನು ಅಂದ್ರೆ ಪಶು ಬಲಿ ಕೊಡ್ತಕ್ಕಂಥ ಯಜ್ಞ. ಇಂಥ ಯಜ್ಞ ಮಾಡ್ತಾ ಇದ್ದಾನೆ ಬಾ ಇಲ್ಲಿ ಅಂತ ಕರೆದ್ರಂತ. ಏನು ಮಾಡ್ತಿದ್ಯೋ ನೀನು? ದೊಡ್ಡ ಯಜ್ಞ ಮಾಡ್ತಾ ಇದ್ದೀನಿ, ಬೇರೆ ಬೇರೆ ಲೋಕ ಪಡಿತೀನಿ ಅಂತ ಅನ್ಕೊಳ್ತಾ ಇದ್ದೀಯಲ್ಲ, ಬಾ ಇಲ್ಲಿ ಅಂತ ಕರೆದು ಅವನಿಗೊಂದು ವಿಷಯ ಹೇಳ್ತಾರೆ. ತಲೆ ಮೇಲೆ ಕೈ ಇಡ್ತಾರಂತ. ಏನು ಸ್ವಾಮಿ ಹಿಂಗೆ ಹೇಳ್ತಾ ಇದ್ದೀರಿ ನೀವು ಅಂತ. ಅದಕ್ಕೆ ಅವ್ರು ತಲೆ ಮೇಲೆ ಕೈ ಇಟ್ಟು ನೋಡಲ್ಲಿ ಅಂತ ತೋರಿಸಿದರೆ ಅವನ ಹಿಂದೆ ಸಾವಿರಾರು ಯಜ್ಞ ಮಾಡಿದಾಗ ಯಾವ್ಯಾವ ಪ್ರಾಣಿಗಳನ್ನು ಕೊಂದಿದ್ದ ಅವೆಲ್ಲ ಕತ್ತಿ ಮಸಿತಾ ನಿಂತಿದ್ವಂತೆ ಮೇಲೆ. ಬಾ ನೀನು ನೋಡ್ಕೊಳ್ತೀವಿ ಒಂದು ಕೈ ಅಂತ ನಿಂತು ಬಿಟ್ಟಿದ್ವಂತೆ. ನಾವು ಇಂತಿಂಥ ದೇಹದಲ್ಲಿದ್ದಾಗ ಆವಾಗ ನಮ್ಮನ್ನು ಬಲಿ ಕೊಟ್ಟು ನೀನು ಯಜ್ಞದಲ್ಲಿ ಆಹುತಿಯಾಗಿ ಕೊಟ್ಟು ಬಿಟ್ಟಿದ್ದಿ, ನಮ್ಗಳನ್ನು ಕೇಳದೆ. ನಿನ್ನ ಯಾವುದೋ ಸ್ವರ್ಗ ಸಿಗ್ತದೆ, ಇನ್ನೊಂದು ಲೋಕ ಸಿಗುತ್ತೆ ಅಂತ ನಿನ್ನ ಕಾಮ್ಯ ಕರ್ಮ ಅದು. ಭಗವಂತನಿಗೆ ಪ್ರೀತಿಯಾಗಲಿ ಅಂತ ಒಂದು ಯಜ್ಞ ಮಾಡಲಿಲ್ಲ. ಅವನು ತನಗೋಸ್ಕರ ಒಳ್ಳೆ ಸ್ವರ್ಗ ಸಿಗುತ್ತೆ, ಈ ಲೋಕ ಸಿಗುತ್ತೆ, ಆ ಲೋಕ ಸಿಗುತ್ತೆ ಅಂತ ಅಪೇಕ್ಷೆಯನ್ನು ಮಾಡಿದ್ದಂತೆ ಪ್ರಾಚೀನ ಬರಹಿ. ಅದಕ್ಕೋಸ್ಕರ ಇಂಥ ಯಜ್ಞ ಮಾಡಿದ್ದಕ್ಕೆ ಆ ಪ್ರಾಣಿ ಪಶುಗಳೆಲ್ಲ ನಿನಗೋಸ್ಕರ ಕಾಯ್ತಾ ಇದ್ದಾವೆ. ಏತೇ ತ್ವಾಂ ಸಂಪ್ರತೀಕ್ಷಂತೆ ಸ್ಮರಂತೋ ವೈಷಸಂತವ ಸಂಪರೇತ ಮಯಕೂಟೈ ಛಿಂದಂತಿ ಉತ್ಥಿತ ಮನ್ಯವಹ. ಕೋಪ ಎದ್ದು ಬಿಟ್ಟಿದೆ ಅಂತ ಮನ್ಯು. ಕೋಪ ಎದ್ದು ನಿನ್ನನ್ನು ಯಾವಾಗ ಬಂದು ಕಡಿತೀವಿ ಅಂತ ಅವೆಲ್ಲ ಕಬ್ಬಿಣದ ಆಯುಧಗಳಿಂದ ನಿನ್ನ ಕೊಚ್ಚಾಕ್ಲಿಕ್ಕೆ ಕಾಯ್ತಾ ಇದ್ದಾವೆ. ಬಾಯಿಲಿ ಯಾವಾಗಲೂ ನಿನಗೋಸ್ಕರ ಅಂತಲೇ ಕರ್ಮ ಮಾಡಲಿಕ್ಕೆ ಹೋಗಬೇಡ. ಪರಮಾತ್ಮನ ಸೇವೆ ಹೆಂಗೆ ಮಾಡಬೇಕಂದ್ರೆ ಹಗಲನಿಂದ ದೀಪದಂದದೆ ಮಾಡಬೇಕು. ಹಳೆ ಕಾಲದೊಳಗೆ ದೀಪ ಹಚ್ತಿದ್ರು. ದೀಪ ಹಚ್ಚೋ ಕಾಲಕ್ಕೆ ರಾತ್ರಿ ಹಚ್ಚಬೇಕಾದ್ರೆ ಏನು ಮಾಡ್ತಾಯಿದ್ರು, ಸ್ವಲ್ಪ ಕುಡಿ ಜಾಸ್ತಿ ಮಾಡ್ತಿದ್ರು. ಯಾಕೆಂದ್ರೆ ಅವಾಗಿನ ಕಾಲಕ್ಕೆ ಇದು ಯಾವುದು ಬೆಳಕಿಲ್ಲ, ಏನಿಲ್ಲ, ಒಂದೋ ಕಂದೀಲಿರಬೇಕು, ಇಲ್ಲಾಂದರೆ ದೇವ್ರ ಮನೆ ಒಳಗೆ ದೀಪ ಇತ್ತು. ನಂದಾ ದೀಪ ಹಚ್ಚಿದಾಗ ಸ್ವಲ್ಪ ಕುಡಿ ಜಾಸ್ತಿ ಮಾಡಿದರೆ ಆವಾಗ ಬೆಳಕೆಲ್ಲ ಮನೆ ತುಂಬ ಆಗ್ತಿತ್ತು. ಅದೇ ಹಗಲೊತ್ತು ಹಚ್ಚೋ ಕಾಲಕ್ಕೆ ಅಷ್ಟೆಲ್ಲ ಕುಡಿ ಹೆಚ್ಚೋದಾಗಲಿ ಆ ಥರದ್ದೇನು ಮಾಡ್ತಿದ್ದಲ್ಲ. ದೀಪ ಇದ್ದರೆ ಸಾಕು ದೇವರಿಗೆ ಅಂತ. ಅಂದರೆ ಹಗಲು ಹಚ್ಚತಕ್ಕಂತಹ ದೀಪದಲ್ಲಿ ನಮಗೆ ಅಪೇಕ್ಷೆ ಏನೂ ಇಲ್ಲ. ದೇವರ ಮುಂದೆ ದೀಪ ಇರಬೇಕು ಅಂತ ಪ್ರತಿಫಲಾಪೇಕ್ಷೆ ಇಲ್ಲದೇನೆ ಹಚ್ತಾ ಇದ್ರು. ಹಗಲ ನಂದಾ ದೀಪದಂದದಿ ನಿಗಮವೇದ್ಯನ ಪೂಜಿಸುತ್ತ. ಅಲ್ಲಿ ಯಾವ ಕಾಮನೆಗಳಿಲ್ಲದೇನೆ ಪರಮಾತ್ಮನ ಪೂಜೆ ಮಾಡ್ತಾ ಇದ್ರಂತೆ. ಆಗಲಿ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ, ನಮಗೆ ಮನೆ ಬೇಕು, ಮಠ ಬೇಕು, ಮಕ್ಕಳು ಬೇಕು, ಮತ್ತೊಂದು ವಸ್ತು ಬೇಕು, ವಾಹನ ಬೇಕು, ಆಸ್ತಿ ಬೇಕು, ಇದೆಲ್ಲ ಬೇಕು ಅಂತ ದೇವರನ್ನ ಕೇಳ್ತೀವಲ್ಲ. ಹೌದು, ಮನುಷ್ಯರಾಗಿ ಹುಟ್ಟಿದ ಮೇಲೆ ನಮಗೆ ಬೇಕು, ಪರಮಾತ್ಮನನ್ನು ಕೇಳ್ತೀವಿ. ಆದರೆ ದೇವ್ರಿಗೆ ಇವೆಲ್ಲ ಕೇಳಬೇಕಾದ್ರೆ ಏನು ಹೇಳಬೇಕು ಅಂತಂದರೆ, ಸ್ವಾಮಿ ಇದೆಲ್ಲ ನಿನ್ನ ಪೂಜೆ ಕೊಡು, ಒಳ್ಳೆ ಮಡದಿಯನ್ನು ಕೊಡ್ತೀಯಾ, ನಿನ್ನ ಸೇವೆ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಅವಳು ಪ್ರತಿಬಂಧಕಳಾಗಬಾರ್ದು. ನನ್ನ ಜೊತೆಗೆ ಸೇರಿಕೊಂಡು
ಹೇಗೆ ಎರಡು ಎತ್ತುಗಳು ಒಂದು ಬಂಡಿಯನ್ನು ಎಳಿತಾವೋ, ಇಂಥ ಸಂಸಾರ ರಥವನ್ನು, ಸಾಧನೆ ಅನ್ನುವ ರಥವನ್ನು ಎಳಿಲಿಕ್ಕೆ ನಾವಿಬ್ಬರು ಎತ್ತುಗಳಿದ್ದ ಹಾಗೆ ನನಗೆ ಅವಳನ್ನು ಜೊತೆ ಮಾಡ್ತಾ ಇದ್ದಿ ಅಂತಂದರೆ ನಿನ್ನ ಪೂಜೆಗೆ ಎಲ್ಲದಕ್ಕೂ ಸಹಕಾರ ಕೊಡ್ತಕ್ಕಂಥ ಹೆಂಡತಿಯನ್ನು ಕೊಡು, ಮಕ್ಕಳನ್ನು ಕೊಡ್ತೀಯಾ, ನಿನ್ನ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ, ಯಾವಾಗಲೂ ಜನರಿಗೆ ಒಳ್ಳೆದನ್ನು ಬಯಸ್ತಕ್ಕಂಥ ಸಂತಾನ ಕೊಡು, ಬಂಧು ಬಳಗ ಕೊಡ್ತೀಯಾ, ದೊಡ್ಡ ಯಜ್ಞ ಯಾಗ, ಮನೇಲಿ ಒಂದು ಸತ್ಕಾರ್ಯ ಜ್ಞಾನ ಕಾರ್ಯ ಏನಾಗ್ತದೆ ಎಲ್ಲರೂ ತಾವು ಬಂದು ಸೇರ್ತಕ್ಕಂಥ ಒಂದು ಬಂಧು ಬಳಗವನ್ನು ಕೊಡು, ವಾಹನ ಕೊಡ್ತೀಯಾ ಕೊಡು, ಒಳ್ಳೆ ಕ್ಷೇತ್ರ ಸಂಚಾರ ಮಾಡ್ತೇನೆ, ನೀನು ಇದ್ದಲ್ಲಿ ಬರ್ತೀನಿ. ಹೀಗೆ ಏನು ಬೇಡಿದ್ರೂ ಕೂಡ ನಿನ್ನ ಸೇವೆಗೆ ಅದೆಲ್ಲ ಬಂದು ಸೇರಲಿ ಅಂತ ಆ ಪರಮಾತ್ಮನಲ್ಲಿ ನಿಷ್ಕಾಮವಾದ ಭಕ್ತಿಯನ್ನು ಮಾಡಬೇಕಂತ. ಏನಾದರೂ ಬೇಕು ಸಕಾಮ ಅಂದರೆ ಸಾತ್ವಿಕವಾದ ಕಾಮನೆ ಮಾಡೋಣ, ದೇವರ ಪ್ರೀತಿಗೋಸ್ಕರ ಮಾಡೋಣ. ಪ್ರಾಣದೇವರಂಥ ಮಹಾನುಭಾವರು ಏನೂ ಬೇಡಿಕೊಳ್ಳಿಲ್ಲ. ಅವರು ಒಂದು ಕಡೆ ಹೇಳ್ತಾರಲ್ಲಿ, ಉದಧಿಯ ದಾಟಿ ಸೀತೆಯ ಕಂಡು ಬಂದಾಗ ಮದುವೆಯ ಮಾಡೆಂದೆನ ಬಾರದಿತ್ತೆ, ಪದದಿ ಪಾಷಾಣ ಕಲ್ಲ ಮಾಡಿದವಗೆ ಇದು ಏನಾಶ್ಚರ್ಯ ಹನುಮ, ನೀ ಬಯಸದೆ ಹೋದೆ, ಸೇವಕತನದ ರುಚಿ ಏನಳೆದೆಯೋ ದೇವ ಹನುಮರಾಯ, ವೈರಾಗ್ಯ ಬೇಡಿ. ವೈರಾಗ್ಯ ಮಾತ್ರ ಕೇಳಿದ. ಅಂತಹ ಸಮುದ್ರ ದಾಟ್ಕೊಂಡು ಸೀತೆ ನೋಡ್ಕೊಂಡು ಬಂದಿದ್ದಕ್ಕೆ ಹನುಮ ನಿಂಗೇನು ಬೇಕು ಅಂದಿದ್ದಕ್ಕೆ ಒಂದು ಚಲೋ ಹುಡುಗಿ ಜೊತೆ ಮದುವೆ ಮಾಡಿಸು ಅಂತ ಕೇಳ್ಬೋದಿತ್ತು. ಪಾದದಿಂದನೇ ಕಲ್ಲನ್ನೇ ಹೆಣ್ಣು ಮಾಡಿದವನು ನಿಂಗೆ ಚಲೋ ಹುಡುಗಿ ಅಂತಂದು ಕಟ್ಟೋದೇನು ದೊಡ್ಡದಾಗಿತ್ತೇನು, ಏನೂ ಬಿಡದೆ ನಿಷ್ಕಾಮ ಭಕ್ತಿಯನ್ನು ಬೇಡಿದ್ಯಲ್ಲ ಅಂತ ಪ್ರಾಣದೇವರಿಗೆ ಕನಕದಾಸರು ಸ್ತೋತ್ರ ಮಾಡ್ತಾರೆ. ಅವ್ರದ್ದೆಲ್ಲ ಅಂಥ ಯೋಗ್ಯತೆ ದೊಡ್ಡ ದೊಡ್ಡವ್ರದ್ದು ಮಹಾನುಭಾವ್ರದ್ದು. ನಮ್ಮ ಯೋಗ್ಯತೆ ಅಷ್ಟು ದೊಡ್ಡದಲ್ಲ, ಆದರೆ ಏನಾದರೂ ಬೇಡಿದ್ದೀವಿ ಅಂತಂದರೆ ಹರಿಪೂಜೆಗೆ ಸಹಕಾರವಾಗ್ತಕ್ಕಂತಹ ಬೇಡಿಕೆಗಳು ನಮ್ಮಲ್ಲಿರಬೇಕು ಅಂತ ನೀನು ನೋಡಿದ್ರೆ ಮಾಡ್ತಕ್ಕಂಥದ್ದು ಬರೀ ಸಕಾಮ, ನಿನಗೋಸ್ಕರನೇ ಬೇಕು, ಸ್ವರ್ಗ ಸಿಗಬೇಕು ಅಂತ ಇಂಥ ಕೆಲಸ ಮಾಡೋದಕ್ಕೆಲ್ಲ ಕಾಯ್ತಾ ಇದ್ದೇವೆ ನೋಡು ಅಂತ ಹೇಳ್ತಾ ಕೊನೆಯಲ್ಲಿ ಒಂದು ಕಥೆ ಹೇಳ್ತಾರೆ. ಏನು ಕಥೆ ಅಂದರೆ ಅದನ್ನು ಪುರಂಜನ ಉಪಾಖ್ಯಾನ ಅಂತ ಬಹಳ ಪ್ರಸಿದ್ಧ. ಅದು ಆ ಪುರಂಜನ ಅಂತ ಒಬ್ಬ ರಾಜ ಇದ್ದಂತೆ. ಈ ಪುರಂಜನ ಅಂತಕ್ಕಂಥ ರಾಜ ಏನು ಮಾಡಿದ ಅಂತಂದರೆ ಅವನಿಗೊಬ್ಬ ಗೆಳೆಯ, ಅವನಿಗೆ ಅವಿಜ್ಞಾತ ಅಂತ ಅವನ ಹೆಸರು, ಆ ಪುರಂಜನನ ಗೆಳೆಯನ ಹೆಸರು. ಯಾವಾಗಲೂ ಅವನ ಜೊತೆಗಿರೋವನಂತ. ಒಂದಿನ ಏನು ಮಾಡಿದ, ಹೇಳದೆ ಕೇಳದೆ ಅವಿಜ್ಞಾತನಿಗೆ ಒಂದೂ ಮಾತನ್ನು ಹೇಳದೆ ಅವಿಜ್ಞಾತ ಸಖ ಅಂತ ಕರೀತಾರೆ. ಒಂದು ಮಾತನ್ನು ಹೇಳ್ದೇನೆ ಹೊರಟು ಬಿಟ್ಟನಂತೆ. ನಾನೊಂದು ಹೊಸ ಸಾಮ್ರಾಜ್ಯ ಕಟ್ಟಬೇಕು, ಒಂದು ಚಲೋ ಜಾಗ ನೋಡ್ಕೊಳ್ಬೇಕು ಅಂತ ಹುಡುಕ್ತಾ ಬಂದ. ಹಿಮಾಲಯ ಪರ್ವತ ಯಾವಾಗಲೂ ತಂಪಿರ್ತದೆ. ಹಿಮಾಲಯ ಪರ್ವತದ ಉತ್ತರ ಭಾಗದಲ್ಲಿ ಅಲಕಾಪಟ್ಟಣ ಇರುತ್ತೆ ಅಂತ ನೋಡಿದ್ವಿ ನಿನ್ನೆ. ಹಿಮಾಲಯ ಪರ್ವತದ ಬಲಭಾಗದಲ್ಲಿ ಒಂದು ಒಳ್ಳೆ ಊರು ಸಿಕ್ತಂತೆ. ಆ ಊರಿಗೆ ಬಂದಾಗ, ಆ ನವದ್ವಾರಪುರ ಅಂತ ಊರಿನ ಹೆಸರು, ಅಂಥ ಊರಿಗೆ ಬಂದಾಗ ಬಹಳ ಚೆನ್ನಾಗಿತ್ತು. ಊರೊಳಗೆ ಹೋದನಂತೆ. ಊರೊಳಗೆ ಹೋದಾಗ ಅಲ್ಲಿ ಊರಿನ ಒಡತಿ ಇದ್ಲಂತೊಬ್ಬಳು, ಪುರಂಜೇನಿ ಅಂತ ಅವಳ ಹೆಸರು, ಒಂದೇ ಥರದ ಹೆಸರು, ಏಕನಾಮ ಸದಾಪ್ರಿಯ ಅಂತ. ಇವನು ಪುರಂಜನ, ಅವಳು ಪುರಂಜನಿ. ಒಳ್ಳೆ ಹೆಸರಲ್ಲಿ ಸಾಮ್ಯಾಂಶ ಇತ್ತು. ಜೊತೆಗೂಡಿದ್ರಂತೆ, ನಾನಿಲ್ಲಿ ಮಹಾರಾಜ ಆಗ್ಬಹುದಾ? ಓ ಮಹಾರಾಜ ಅವಶ್ಯವಾಗಿ ಆಗ್ಬಹುದು, ಅವರನ್ನು ನಾನೇ ಮದುವೆ ಮಾಡ್ಕೊಳ್ತೀನಿ ಪುರಂಜನಿ ಅಂದಿದ್ದಕ್ಕೆ. ಬಹಳ ನೋಡ್ಲಿಕ್ಕೆ ಸುಂದರವಾಗಿದ್ಲು ಅಂತ ಅವಳನ್ನ ಮದುವೆ ಆಗ್ತಾನೆ, ಅಲ್ಲಿಯ ಮಹಾರಾಜ ಆಗ್ತಾನೆ. ಆ ಊರನ್ನು ರಕ್ಷಣೆ ಮಾಡಲಿಕ್ಕೆ 10 ಜನ ಸೇವಕರು, ಅದರ ಜೊತೆಗೊಬ್ಬ ಮುಖ್ಯ ಭೃತ್ಯ ಒಬ್ಬನಿರ್ತಾ ಇದ್ದಂತೆ. ಆಮೇಲೆ ಆ ನಗರವನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ಹಾವು ಇರ್ತಾ ಇತ್ತಂತೆ. 5 ಹೆಡೆಗಳ ಒಂದು ಹಾವು ಯಾವಾಗಲೂ ನಗರವನ್ನು ರಕ್ಷಣೆ ಮಾಡಬೇಕಂತೆ. ರಾಜ ಅವಳ ರೂಪಕ್ಕೆ ಸೋತು ಮದುವೆ ಮಾಡಿಕೊಂಡು ಅನೇಕ ಜನ ಮಕ್ಕಳು ಅವನಿಗೆ ಹುಟ್ಟಿದ್ರು ಅಂತ ಹೇಳ್ತಿದ್ದೆ ಭಾಗವತ. ಅನೇಕ ಜನ ಮಕ್ಕಳು ಹುಟ್ಟಿದ್ರು. ಇಂಥ ಊರಿಂದ ಆವಾಗ ಹೊರಗೆ ಹೋಗೋದು, ಒಳಗೆ ಬರೋದು, ಇದನ್ನೆಲ್ಲ ಮಾಡ್ತಾ ಇದ್ದಂತೆ ಮಹಾರಾಜ. ಈ ಥರ ಮಾಡೋ ಕಾಲಕ್ಕೆ ಒಂದ್ಸಲ ಏನಾಯಿತು, ಅವಳು ಒಂದು ಮಾತು ಹೇಳಿದ್, ನನಗೆ ಹೇಳದೆ ಕೇಳದೆ ನೀವು ಮನೆಯಿಂದ ಎಲ್ಲೂ ಹೊರಗೆ ಹೋಗಬಾರದು ಅಂತ ಹೆಂಡತಿ ಹೇಳೇ ಬಿಟ್ಟಿದ್ಲಂತ. ಹೇಳಿದಾಗ ಸರಿ ಅಂತ ಅವಳ ರೂಪಕ್ಕೆ ಮರಳಾಗಿ ಅವನು ಒಪ್ಕೊಂಡಿದ್ದ. ಆದರೆ ಒಂದು ದಿವಸ ಅವನಿಗೆ ಬೇಟೆ ಆಡೋ ಹುಚ್ಚು, ಕಾಡಿಗೆ ಹೋಗ್ಬಿಟ್ಟಿದ್ದಾನೆ. ಬೇಟೆ ಆಡಿದ ಭಾಳ ಸುಸ್ತಾಯ್ತಂತೆ ಬೇಟೆ ಆಡಿ. ಸರಿ ಅಂತ ಸುಸ್ತಾಗಿ ಮನೆಯಲ್ಲಿ ಬರೋ ಕಾಲಕ್ಕೆ ಅವಳಿಗೆ ಭಾಳ ಸಿಟ್ಟು ಮಾಡ್ಕೊಂಡು ಕೂತ್ಬಿಟ್ಟಿಲ್ಲ ಅಂತಃಪುರದಲ್ಲಿ. ಅಯ್ಯೋ ಸಿಟ್ಟಾಗಬೇಡ ಅಂತ ಅವಳ ಜೊತೆ ಕೂತವನು ಕಾಲ ಹಾಗೇ ಕಳೆದುಬಿಟ್ಟ. ಆ ಮಹಾರಾಜ ಪುರಂಜನ ಅನ್ನುವ ರಾಜ ಕಾಲ ಕಳೆದ ಅನೇಕ ಜನ ಮಕ್ಕಳು ಹುಟ್ಟಿದರು. ಅವಳ ಜೊತೆಗೆ ಒಂದು ಸುಖಭೋಗಗಳಲ್ಲಿ ಮರೆತಾಗ ಸರಿಯಾಗಿ ರಾಜ ಯಾವಾಗ ದಕ್ಷತೆಯಿಂದ ಆಳಲ್ವೋ ಆವಾಗ ಪರರಾಜ್ಯದವರು ಆಕ್ರಮಣ ಮಾಡ್ತಾರೆ. ಎದುರುಗಡೆ ಒಂದು ರಾಜ್ಯ ಇತ್ತಂತೆ. ಆ ರಾಜ್ಯವನ್ನು ಒಬ್ಬ ಗಂಧರ್ವ ಆಳ್ತಾ ಇದ್ದ. ಅವನು ನೋಡಿದ, ಸರಿಯಾದ ಸಮಯ ಇದು ಅಂತ ಅಂದ್ಕೊಂಡು ಈ ರಾಜ್ಯದ ಮೇಲೆ ಆಕ್ರಮಣವನ್ನು ಮಾಡಿಕೊಂಡ. ವಿಶೇಷ ಏನಂದ್ರೆ ಅವನ ಹತ್ರ 1000 ಜನ ಸೈನಿಕರಿಲ್ಲವೇ ಇಲ್ಲ. 720 ಜನ ಎಣಿಸಿ ಸೈನಿಕರಿದ್ದರಂತೆ. ಅದರಲ್ಲಿ 360 ಜನ ಗಂಧರ್ವರು, 360 ಜನ ಗಂಧರ್ವ ಪತ್ನಿಯರು, ಗಂಧರ್ವಿಯರು. ಹೀಗೆ ಗಂಡ ಹೆಂಡತಿ ಆ ಜೋಡಿಗಳೆಲ್ಲ ಸೈನಿಕರಾಗಿ ಇವನ ಹತ್ರ, ಗಂಧರ್ವನ ಹತ್ರ ಕೈ ಕೆಳಗೆ ಕೆಲಸ ಮಾಡೋರು. ಅವರನ್ನು ಸೇರಿಕೊಂಡು ಬಂದು ಯುದ್ಧ ಮಾಡಲಿಕ್ಕೆ ಶುರು ಮಾಡಿದ, ಆಕ್ರಮಣ ಮಾಡಲಿಕ್ಕೆ ಶುರು ಮಾಡಿದ. ಎಲ್ಲರೂ ಬಂದು ಹೇಳಿದ್ರಂತೆ, ಮಹಾರಾಜ ಶತ್ರುಗಳ ಆಕ್ರಮಣ ಆಗಿಬಿಟ್ಟಿದೆ ನಮ್ಮ ಊರ ಮೇಲೆ, ಅದಕ್ಕೋಸ್ಕರ ಈಗ ಆದರೂ ಎದ್ದು ಬಾ ಅಂತ ಅಂದ್ಕೊಂಡ್ರೆ ಆರಾಮಾಗಿ ಪುರಂಜನಿ ಜೊತೆಗೆ
ಅಂತಃಪುರದಲ್ಲಿ ಹಾವಭಾವ ವಿಲಾಸಗಳಿಂದ ಮಲ್ಕೊಂಡ್ಬಿಟ್ಟಿದ್ದಾನೆ. ಯುದ್ಧ ಮಾಡಿದ್ರೆ ಆಯ್ತು, ಕಾಯ್ಲಿಕ್ಕೆ ಹಾವಿಲ್ಲೇನೋ, 5 ಹೆಡಿ ಹಾವಿದ್ದಾವೆ, ಆಮೇಲೆ ರಕ್ಷಣೆ ಮಾಡ್ಲಿಕ್ಕೆ 10 ಮಂದಿ ಇದ್ದಾರೆ ಇಲ್ಲಿ, ಅದಕ್ಕೋಸ್ಕರ ಅವರೆಲ್ಲ ನೋಡ್ಕೊಳ್ತಾರೆ ಬಿಡು ಅಂತ ಭಾಳ ಅನಾದರ ಮಾಡಿಬಿಟ್ಟ, ನೋಡ್ಕೊಳ್ಳೇ ಇಲ್ಲ. ಅದರ ಮಧ್ಯದಲ್ಲಿ ಏನಾಯಿತು ಅಂತಂದರೆ, ಒಬ್ಬ ಜರೆ ಅಂತ ಬಂದಿದ್ಲು ಅವಳು. ಅವಳೇನು ಅಂತಂದರೆ, ಈ ಪ್ರಜ್ವಾರ ಅಂತ ಒಬ್ಬನಿದ್ದ, ಅವನು ಕಾಲನ ಅಣ್ಣ, ಯವನರಾಜ ಇದ್ದ ಒಬ್ಬನು, ಯವನರಾಜ ಅಂತ ಹೇಳ್ತಾರೆ. ಯವನರಾಜನ ಅಣ್ಣ ಪ್ರಜ್ವಾರನ ಹೆಂಡತಿಯಾಗಿ ಅವಳು ಬಂದ್ಲು, ಕಾಲಕನ್ನೇ. ಅವಳು ಸಮೇತ ಈ ಪುರಂಜನನ ಮೇಲೆ ಆಕ್ರಮಣ ಮಾಡಿಬಿಟ್ಲಿ ಗಂಧರ್ವರ ಜೊತೆಗೆ ಸೇರಿಕೊಂಡು. ಇವನು ಕಾಯ್ತಾ ಇದ್ದಾನೆ, ಆ ಊರನ್ನು ಆ 10 ಜನ ಕಾದರು, ಹಾವು ಕಾಯ್ತು. ಆದರೆ ಯಾರು ಕಾದರೂ ಕೂಡ ಆ ಹಾವನ್ನು ನೋಡ್ತು ಮಹಾರಾಜ ಬರ್ತಾನೆ ಅಂತ ಕಾಯ್ತಾ ಇದೆ, ಮಹಾರಾಜ ಇಲ್ಲ, ಯಾರಿಲ್ಲ. ಇದು ಹೊಡೆಸ್ಕೊಂಡು ಜರ್ಜರಿತವಾಗ್ತಾ ಇದೆ, ಇನ್ನು ಸಾಧ್ಯನೇ ಇಲ್ಲ ಇಲ್ಲಿಂದ ಅಂತ ಅಂದ್ಕೊಂಡು ಹೊರಟೇ ಹೋಯ್ತಂತ ಹಾವು, ನಾನು ಇಲ್ಲಿರೋದಿಲ್ಲ ಇಂಥವನಿಗೆ ಅಂತ ಅಂದ್ಕೊಂಡು. ಆಮೇಲೆ ಅವರು 10 ಜನ ಪ್ರಯತ್ನ ಮಾಡಿದ್ರು, ಯಾರು ಪ್ರಯತ್ನ ಮಾಡಿದ್ರು ಕೂಡ ಆಗಲೇ ಇಲ್ಲ. ಕೊನೆಗೆ ಆ ಕಾಲಕನ್ಯೆಯ ಜೊತೆಗೆ ಪ್ರಜ್ವಾರ ಬಂದ, ಗಂಧರ್ವ ಬಂದ, ಚಂಡವೇಗ ಅಂತ ಅವನ ಹೆಸರು, ಅವನು ಬಂದು ಕೊನೆಗೆ ಈ ರಾಜನ ಅಲ್ಲಿಂದ ಎಳ್ಕೊಂಡು ಹೋಗಿಬಿಟ್ಟ ಅಂಥೇಳಿ, ಹೀಗೆ ರಾಜ ಮುಂದೆ ಹೋಗಿ ಅಲ್ಲಿ ಪ್ರಾಣ ಬಿಟ್ಟ ಅಂತ ಅದ್ರ ಬಗ್ಗೆ ನಿರೂಪಣೆ ಮಾಡ್ತಾರೆ. ಇದನ್ನು ಹೇಳೋದ್ರ ಮೂಲಕ ಏನು ಗೊತ್ತಾಗ್ತದೆ ಅಂತಂದರೆ, ಇದು ಪುರಂಜನ ಅನ್ನೋದು ಒಬ್ಬ ಜೀವನ ಕಥೆ ಅಂತ ಹೇಳ್ತಾನೆ. ಆ ಊರನ್ನು ಹುಡ್ಕೊಂಡು ಹೋದಾಗ ನವದ್ವಾರಪುರ ಅಂದರೆ 9 ದ್ವಾರ, ನಮ್ಮ ದೇಹಕ್ಕೂ 9 ದ್ವಾರ ಇದ್ದಾವೆ. 2 ಕಣ್ಣುಗಳು, ಮೂಗಿನ 2 ಹೊಳ್ಳೆಗಳು, 2 ಕಿವಿಗಳು, 1 ಬಾಯಿ, ಆಮೇಲೆ 2 ಗುಹ್ಯಾಂಗಗಳು ಅಂತ. ಇದರ ಮೂಲಕ ಇಲ್ಲಿ ವಾಸ ಮಾಡತಕ್ಕಂತಹ ಜೀವನೇ ಆ ಪುರಂಜನ ಅಂತ ಕರೆಸ್ಕೊಳ್ತಾನೆ. ಯಾವಾಗ ಬೇಕಾದರೂ ಆವಾಗ ಆಯಾಯ ವಿಷ ಪದಾರ್ಥಗಳಿಗೋಸ್ಕರ ಕಣ್ಣಿಂದ ರೂಪ ನೋಡ್ತಿದ್ದ, ಕಿವಿಯಿಂದ ಕೇಳೋದನ್ನು ಮಾಡ್ತಿದ್ದ, ನಾಲಿಗೆಯಿಂದ ಆಸ್ವಾದನೆ ಮಾಡ್ತಿದ್ದ. ದಾಸರು ಹೇಳ್ತಾರೆ, ನೋಡಬಾರದ ರೂಪವ ನೋಡಿ ನಯನ ಕಂಗೆಡಿಸಿತೋ, ಆಡಬಾರದ ಮಾತುಗಳಾಡಿ ಜಿಹ್ವೆ ಅತಿ ತುಚ್ಛನ ಮಾಡಿತೋ, ನೋಡಲಿಲ್ಲ ಪಾಡಲಿಲ್ಲ ನಿನ್ನ ಧ್ಯಾನವ ಮಾಡಲಿಲ್ಲ ಕ್ಷಣವನು ಅನಘಾ ನಿನ್ನಂಘ್ರಿಯ ಸೇವಾ ಎನಗಿಂತೂ ದೊರೆವದೋ. ಯಾವುದ್ಯಾವುದನ್ನೋ ನೋಡಿ ಇಂದ್ರಿಯ ತನ್ನ ಕೆಲಸವನ್ನೇ ವ್ಯರ್ಥ ಮಾಡ್ಕೊಂಡ್ಬಿಡ್ತು. ನೋಡಬಾರದ ರೂಪವನ್ನು ನೋಡಿ ಮರಳಾಯಿತು, ಆಡಬಾರದ ಮಾತುಗಳನ್ನಾಡಿ ನಾಲಿಗೆ ತುಚ್ಛವಾಗಿ ಹೋಯಿತು, ಕೇಳಬಾರದ ಹಾಡುಗಳನ್ನು ಕೇಳಿ ಕಿವಿ ಅಶುದ್ಧ ಆಗಿ ಹೋಯಿತು. ಅದಕ್ಕೋಸ್ಕರ ಅನಘ ನಿನ್ನ ಅಂಘ್ರಿಯ ಸೇವಾ ಹೆಂಗೆ ಸಿಗ್ತದೋ ನನಗೆ ನಿನ್ನ ಪಾದ ಸೇವೆ ಅಂತ ಹೇಳ್ತಾರೆ ದಾಸರು. ಹಾಗೆ ಇವನು ಒಂದೊಂದು ಇಂದ್ರಿಯಗಳಿಂದ ಸುಖಭೋಗ ಅನುಭವಿಸ್ತಾ ಬಂದ್ಬಿಟ್ಟ. ಅಲ್ಲಿ ಹೇಗೆ ಚಂಡವೇಗ ಅನ್ನುವ ಗಂಧರ್ವ ಆಕ್ರಮಣ ಮಾಡಿದ ಅಂದರೆ ಕಾಲ ಅಂತ, ಅಂದರೆ ಮೃತ್ಯು ಬರ್ತಾನಲ್ಲಿ. ಮೃತ್ಯು ಬಂದಾಗ ಹೇಗೆ ಬಂದ ಅಂತಂದರೆ 720 ಜನ ಸೇವಕರು, ಅಂದರೆ 720 ಜನ ಸೇವಕರು ಯಾರು ಅಂದರೆ 360 ಹಗಲಂತೆ, 360 ರಾತ್ರಿ ಅಂತ. 360 ಹೇಳ್ತಾರಲ್ಲ, ಹಗಲು 360, ರಾತ್ರಿ 360. ಹೀಗೆ ವರ್ಷದ ಅಭಿಮಾನಿಗಳವರು ಅವ್ರು ಬಂದಾಗ ಜೀವನ ಕೂಡ ಹಗಲು ರಾತ್ರಿ ವಿಷಯ ಭೋಗಗಳಲ್ಲಿ ಮರೆತು ಬಿಡ್ತಾನೆ. ಕೊನೆಗೆ ಕಾಯ್ಲಿಕ್ಕೆ ಅಂತ ಪಂಚಪ್ರಾಣರಿರ್ತಾರೆ. 10 ಜನ ಸೇವಕರು ಅಂತಂದರೆ ಪಂಚ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಇವರು ಯಾರು ಪ್ರಯತ್ನ ಮಾಡ್ತಾರೆ. ಕೊನೆಗೆ ಜೀವ ಏನು ಸಾಧನೆ ಮಾಡ್ಕೊಳ್ದೇನೆ. ಹಾಗೆ ಆ ಬುದ್ಧಿ ಅನ್ನುವ ತನ್ನ ಪತ್ನಿ ಜೊತೆಗೆ ಬುದ್ಧಿ ಹೇಳ್ದಂಗೆ ಕೇಳಬಾರ್ದಂತೆ, ನಾವು ಹೇಳ್ದಂಗೆ ಬುದ್ಧಿ ಕೇಳೋಂಗೆ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಅದನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತ ಅವನು ಹೇಳ್ದಂಗೆ ಕೇಳ್ದ. ಕೊನೆ ಕಾಲ ಬಂದಾಗಲೂ ಕೂಡ ಅಂಥ ಪ್ರಜ್ವಾರ ಅಂತಂದರೆ ಜ್ವರ, ಆಮೇಲೆ ಕಾಲಕನ್ಯೆ ಅಂತಂದರೆ ಮುಪ್ಪು, ಇವರೆಲ್ಲ ಬಂದು ದೇಹವನ್ನು ಜರ್ಜರಿತ ಆಗೋಯಿತು, ವೃದ್ಧಾಪ್ಯ ಬಂತು. ಕೊನೆ ಕಾಲದಲ್ಲಿ ಏನೂ ಸಾಧನೆ ಮಾಡದೇನೆ ಹೇಗೆ ಜೀವ ಈ ದೇಹವನ್ನು ಬಿಟ್ಟು ಹೋಗ್ತಾನೆ, ಬಿಟ್ಟು ಹೋದ ಮೇಲೆ ಕೊನೆಗೆ ಯಾವುದೇ ಗತಿ ಇಲ್ಲದೆ ಸಿಗ್ತಾನೆ. ಈ ಪುರಂಜನಂದು ಹಾಗೆ ಆಯಿತು. ಹಾಗೆ ಹೋದ, ಜೀವ ಬಿಟ್ಟ, ಮತ್ತೊಂದು ರೂಪದಲ್ಲಿ ಅಲ್ಲಿ ಸಾಯ್ತಕ್ಕಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ ಸತ್ತೋಗ್ತಾನೆ. ಸತ್ತೋಗಿ ಆದಮೇಲೆ ಮತ್ತೆ ಇನ್ನೊಂದು ಜನ್ಮ ಮಹಾರಾಣಿಯಾಗಿ ಹುಟ್ಟುತ್ತಾನೆ, ರಾಜಕುಮಾರಿಯಾಗಿ ಮತ್ತೆ ರಾಜನ ಮದುವೆ ಆಗ್ತದೆ. ಇನ್ನೊಂದು ಜನ್ಮದಲ್ಲಿ ಸ್ತ್ರೀಯಾಗಿ ಹುಟ್ಟುತ್ತಾನೆ. ಸ್ತ್ರೀಯಾಗಿ ಹುಟ್ಟಿದಾಗ ಪಾಂಡ್ಯ ದೇಶ, ಪಾಂಡ್ಯ ಅಂದರೆ ಇವತ್ತು ಮಧುರೈ ಪ್ರದೇಶ ಏನಿದೆಯಲ್ಲ, ತಮಿಳುನಾಡಿನ ಆಚೆ ಕಡೆ ಭಾಗವನ್ನು ಪಾಂಡ್ಯ ದೇಶ ಅಂತ ಕರೀತಾರೆ. ಪಾಂಡ್ಯ ರಾಜನಾದ ಮಲಯಧ್ವಜ ಅಂತಿದ್ದ, ಅವನ ಹೆಂಡತಿ ಆಗ್ತಾಳೆ. ಹೆಂಡತಿ ಆದಮೇಲೆ ಅಲ್ಲಿ ಅನೇಕ ಜನ ಮಕ್ಕಳು ಹುಟ್ಟುತ್ತಾರೆ. ಆ ಮಲಯಧ್ವಜ ಸತ್ತಾದ ಮೇಲೆ ಕೊನೆಗೆ ತುಂಬ ದುಃಖ ಆಯ್ತಂತ ಅವನ ಪತ್ನಿಗೆ. ದುಃಖ ಆದಾಗ ಇನ್ನೇನು ಪತಿಯ ಚಿತೆಯನ್ನೇರು ಸಹಗಮನ ಮಾಡ್ತೀನಿ ಅಂತ ಕೂತಾಗ ಒಬ್ಬ ಬ್ರಾಹ್ಮಣ ಬಂದಂತಲ್ಲಿ ಬಂದು ಹೇಳಿದ, ಅಲ್ಲಪ್ಪ ನೀನು ನಿಜ ಹೇಳಬೇಕು ಅಂದರೆ ಸ್ವರೂಪತಃ ನೀನು ಹೆಣ್ಣಲ್ಲ, ಈ ಜನ್ಮದಲ್ಲಿ ಸ್ತ್ರೀಯಾಗಿ ಹುಟ್ಟಿದ್ದೆ. ನಿಜ ಹೇಳಬೇಕು ಅಂದರೆ ನೀನು ಹೆಣ್ಣಲ್ಲ, ನಾವಿಬ್ಬರು ಗೆಳೆಯರು. ನಿನಗೆ ನಾನು ಆಪ್ತ ಗೆಳೆಯನಾಗಿರ್ತಕ್ಕಂಥವನು. ನಾನು ನೀನು ಇಬ್ಬರು ಹಂಸಗಳಾಗಿ ಮಾನಸ ಸರೋವರದಲ್ಲಿ ಅಲ್ಲಿ ಆಟಾಡ್ತಾ ಇದ್ವಿ, ತಿರುಗಾಡ್ತಾ ಇದ್ವಿ. ನೀನು ನನ್ನ ಜೊತೆಗಿದ್ದದ್ದನ್ನು ಮರೆತು ಬಿಟ್ಟಿದ್ದೆ. ಹಾಗಾಗಿ
ಪುರಂಜನನಾಗಿ ಹುಟ್ಟಿದೆ. ಆಮೇಲೆ ವಿದರ್ಭ ದೇಶದ ರಾಜಕುಮಾರಿ ವೈದರ್ಭಿಯಾಗಿ ಬಂದು ಮಲಯಧ್ವಜನ ಜೊತೆಗೆ ಸಂಸಾರ ಮಾಡಿ ಕೊನೆಗೆ ಶೋಕವನ್ನು ಪಡ್ತಾ ಇದ್ದಿ. ಮೊದಲು ಶೋಕವನ್ನು ಬಿಟ್ಟು ಭಗವಂತನ ಧ್ಯಾನ ಮಾಡು ಅಂತ ಅವನು ಹೇಳಿದ್ನಂತೆ. ಅದು ಯಾರು ಅಂತಂದ್ರೆ ಸಾಕ್ಷಾತ್ ಭಗವಂತನೇ ಆ ಅವಿಜ್ಞಾತ ಸಖ ಅಂತ ಹೇಳ್ತಿದ್ದು ಉಪನಿಷತ್ತು. ದ್ವಾಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಶಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ನನ್ಯೋ ಅಭಿಚಾಕಶೀತಿ ಅಂತ ದೇಹ ಅನ್ನುವ ವೃಕ್ಷದೊಳಗೆ ಎರಡು ಹಕ್ಕಿ ಕೂತ್ಕೊಂಡಿದ್ದಾವೆ. ಒಂದು ಜೀವಾತ್ಮ, ಒಂದು ಪರಮಾತ್ಮ. ಏನು ತಿಂದೇ ಇರುವ ಹಕ್ಕಿ ಆರಾಮಾಗಿ ದಷ್ಟಪುಷ್ಟವಾಗಿದೆ, ಎಲ್ಲ ತಿನ್ನುವ ಹಕ್ಕಿ ಸೊರಗಿ ಕಡ್ಡಿ ಆದಂಗೆ ಆಗಿಬಿಟ್ಟಿದೆ ಅಂತ ಉಪನಿಷತ್ತು. ಯಾವುದು ಅಂತಂದರೆ ತಿಂದು ಸೊರಗಿದ ಹಕ್ಕಿ ಅದು ಜೀವಾತ್ಮ. ಬರೀ ಕರ್ಮಫಲ ಉಂಡು 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 ನಾನಾ ವಿಧವಾದ ದೇಹವನ್ನು ತಗೊಂಡು ಅನೇಕ ಜನ್ಮ ಅನುಭವಿಸಿ ಸೊರಗಿ ಹೋಗಿದೆ. ಆದರೆ ಏನು ಕರ್ಮಫಲವನ್ನು ಉಣ್ಣದೇನು ಆರಾಮಾಗಿ ಕೂತಿದೆಯಲ್ಲ ಅದು ಪರಮಾತ್ಮ ಅನ್ನುವ ಹಕ್ಕಿ. ಹಾಗಾಗಿ ಎರಡು ಆಪ್ತಸಖ ಅಂತ. ಈ ನಮಗೂ ಕೂಡ ಹಾಗೇನೆ ಕೊನೆಯಲ್ಲಿ ಪರಮಾತ್ಮ ಬಂದು ಎಲ್ಲ ನಾನಾ ವಿಧವಾದ ದೇಹಗಳಲ್ಲಿ ಹುಟ್ಟಿ ನಾನಾ ವಿಧವಾದ ಜನ್ಮವನ್ನು ತಡ್ಕೊಂಡಾದ್ಮೇಲೆ ಪರಮಾತ್ಮ ಬಂದು ನಮ್ಮನ್ನು ಇದೇ ಥರ ದಾರಿ ಕಾಣದೇನೆ ಬಳಲಿದಾಗ ದೇವರು ಬಂದು ಉದ್ಧಾರ ಮಾಡ್ತಾನೆ ನಮ್ಮನ್ನು ಅಂತ. ಅದಕ್ಕೋಸ್ಕರ ದೇವರನ್ನು ತಮ್ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ ಅಂತ. ನಮಗೆ ಗುರುನೂ ಅವನೇ. ಒಡ ಹುಟ್ಟಿ ವಿದ್ಯೆ ಹೇಳುವ ಗುರುವೇ, ಬುದ್ಧಿ ಹೇಳುವ ಧಣಿಯೇ, ಉದ್ಧಾರಕರ್ತ ಮಮ ಸ್ವಾಮಿ ನೀನೇ, ಮುದ್ದು ಸಿರಿ ಪುರಂದರ ವಿಠಲ ನಿನ್ನಡಿ ಮೇಲೆ ಬಿದ್ದುಕೊಂಡಿರುವ ಎನಗೆ ತರ ಭಯವೋ, ನಾನೇಕೆ ಬಡವನೋ ನಾನೇಕೆ ಪರದೇಶಿ, ಶ್ರೀನಿಧೇ ಹರೇಯನಗೆ ನೀನಿರುವ ತನಕ ನೀನಿರುವ ತನಕ. ವಿದ್ಯೆ ಹೇಳುವ ಗುರುವೇ, ಬುದ್ಧಿ ಹೇಳುವ ಧಣಿಯೇ. ಅವನೇ ಬುದ್ಧಿ ಹೇಳುವವನು, ಅವನೇ ವಿದ್ಯೆ ಹೇಳ್ತಕ್ಕಂಥವನು. ಹಾಗಾಗಿ ನಾನಾ ಜನ್ಮದಲ್ಲಿ ಬಳಲಿದ ಎಲ್ಲ ಆ ಸಾತ್ವಿಕ ಚೇತನಗಳಿಗೆ ಬಂದು ಮತ್ತೆ ಉದ್ಧಾರ ಆಗುವ ಹಾದಿ ಇದೆ ಅಂತ ಆ ಪರಮಾತ್ಮ ಹಿಡಿಸ್ತಾನೆ. ಅವನಿಗೆ ಅವಿಜ್ಞಾತ ಸಖ, ನನ್ನ ಗೆಳೆಯ ಅಂತ ನಾವು ತಿಳ್ಕೊಂಡಿಲ್ಲ ಅವನನ್ನು, ಅದಕ್ಕೋಸ್ಕರ ವಿಜ್ಞಾತ ತಿಳಿದಿಲ್ಲ, ಅವಿಜ್ಞಾತನಾಗಿದ್ದಾನೆ, ಆಪ್ತ ಗೆಳೆಯ ಅವನು ಅಂತ ನಾರದರಿ ಕಥೆಯನ್ನು ಹೇಳಿ, ಅದಕ್ಕೋಸ್ಕರ ಸಕಾಮ ಕರ್ಮ ಮಾಡಬೇಡ, ಪರಮಾತ್ಮನಿಗೆ ಪ್ರೀತಿಯಾಗಲಿ ಅಂತ ಯಾವುದೇ ಕಾರ್ಯವನ್ನು ಮಾಡು ಅಂತ ಅವನಿಗೆ ತಾವು ಉಪದೇಶವನ್ನು ಮಾಡ್ತಾರೆ. ಹೀಗೆ ಉಪದೇಶ ಮಾಡಿ ಆದಮೇಲೆ ಮುಂದೆ ರಾಜ್ಯಭಾರವನ್ನು ಮಕ್ಕಳಿಗೆ ಅವನು ಒಪ್ಪಿಸಿದ ಅಂತ ಆ ಪ್ರಚೇತಸರಿಗೆ ರಾಜ್ಯಭಾರದ ಪ್ರಸಂಗವನ್ನು ಕೊಟ್ಟಿದ್ದನ್ನು ಹೇಳ್ತಾ ಕೊನೆಯಲ್ಲಿ ಆ ಪ್ರಚೇತಸರು ರುದ್ರದೇವರ ಅನುಗ್ರಹ ಪಡ್ಕೊಂಡ್ರು ಅಂತ ಹೇಳಿದ್ನಲ್ಲ, ಅಲ್ಲಿ ರುದ್ರದೇವರು ಹೇಳ್ತಾರಂತೆ. ರುದ್ರದೇವರು ಹೇಳಿರೋ ಕ್ರಮದಲ್ಲಿ ಇವರು ಹರಿಯನ್ನು ಪೂಜೆ ಮಾಡಿದ್ದಕ್ಕೆ ಭಗವಂತ ಪ್ರತ್ಯಕ್ಷನಾಗಿ ಹೇಳ್ತಾನೆ, ನಿಮಗೆಲ್ಲರಿಗೂ ಒಂದು ಒಳ್ಳೆ ಮಗ ಹುಟ್ಟುತ್ತಾನೆ, ಅವನನ್ನು ಪಡಿಬೇಕು ಅಂತಂದರೆ ಒಬ್ಬ ಸುಂದರಿಯಾದ ಸ್ತ್ರೀ ಇದ್ದಾಳೆ, ಒಳ್ಳೆ ಕನ್ಯೆ, ಮಾರಿಷಾ ಅಂತ ಅವಳ ಹೆಸರು. ಅಂಥ ಮಾರಿಷೆಯನ್ನು ನೀವು ವಿವಾಹವಾಗಿರಿ ಅಂತ ಅಂದ್ಕೊಂಡು ವಿವಾಹವಾಗಿ ಪ್ರಜಾ ಸೃಷ್ಟಿ ಮಾಡಿರಿ ಅಂತ ಪರಮಾತ್ಮ ಆಜ್ಞೆ ಮಾಡಿದರೆ ಅವರು ಸರಿ ಅಂತ ಅಲ್ಲಿಂದ ಹೊರಗೆ ಬರ್ತಾರೆ. ಭೂಮಿಗೆ ಬಂದು ಆ ಸಮುದ್ರದೊಳಗಿದ್ದು ಸ್ತೋತ್ರ ಮಾಡಿರ್ತಾರೆ. ಭೂಮಿಗೆ ಬಂದು ನೋಡ್ತಾರೆ, ಭೂಮಿಯಲ್ಲಿ ಎಲ್ಲ ಕಡೆ ಬರೀ ಮರಗಳೇ ಬೆಳ್ಕೊಂಡಿರ್ತಾರೆ. ಇಡೀ ಭೂಮಿ ಮರಗಳಿಂದ ಕೂಡಿರ್ತಂತ. ಆ ಕಾಲಕ್ಕೆ ಸಿಟ್ಟು ಬಂತಂತೆ, ಹೇಗೆ ಬೆಳೆದು ಬಿಟ್ಟಿದ್ದಾವೆ ಇವುಗಳು, ಮನುಷ್ಯರನ್ನು ಸೃಷ್ಟಿ ಮಾಡಿದರೆ ಅವ್ರು ಹೇಗಿರ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಎಲ್ಲ ವೃಕ್ಷ ಸಮೂಹ ಸುಡ್ಲಿಕ್ಕೆ ಶುರು ಮಾಡ್ತಾರೆ. ಧಗ 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 ಅಂತ ವೃಕ್ಷ ಸಂತತಿಯನ್ನು ಸುಡ್ತಾ ಇದ್ದ ಕಾಲಕ್ಕೆ ಹಂಗೆ ಸುಟ್ಟರೆ ಇಡೀ ವೃಕ್ಷ ಸಂತತಿಯೇ ನಾಶ ಆಗಿ ಹೋಗಿಬಿಡ್ತದೆ ಭೂಮಿಯಿಂದ. ಅದಕ್ಕೋಸ್ಕರ ಇಂಥ ಮರಗಳನ್ನೆಲ್ಲ ಸುಡ್ತಾ ಇದ್ದಾಗ ಮತ್ತೆ ದೇವತೆಗಳು ಚಂದ್ರ ಎಲ್ಲ ಬಂದು ವೃಕ್ಷಾಭಿಮಾನಿಗಳವರು ಹೀಗೆ ಸುಡಬೇಡ್ರಿ ಅಂತ ಅವರು ಆಜ್ಞೆ ಮಾಡಿದ್ದಕ್ಕೆ ಪ್ರಚೇತಸರು ಅದರಿಂದ ವಿಮುಖರಾಗ್ತಾರೆ. ಮುಂದೆ ಮಾರಿಷೆಯನ್ನು ಮದುವೆ ಆದಮೇಲೆ ಮಾರಿಷೆಯಲ್ಲಿ ಅವರಿಗೆ ದಕ್ಷ ಪ್ರಜಾಪತಿ ಮತ್ತೆ ಹುಡ್ತಾನೆ ಇನ್ನೊಂದು ರೂಪದಿಂದ. ಒಂದು ಅಂಶದಿಂದ ಮೂಲ ರೂಪದಲ್ಲಿರ್ತಾನೆ, ಆ ಆಡಿನ ತಲೆ ಅವನಿಗೆ. ಆಮೇಲೆ ಇವರ ಮಗನಾಗಿ ಆ ದಕ್ಷ ಪ್ರಜಾಪತಿ ಅವತಾರ ಮಾಡ್ತಾನೆ. ಅವನಿಗೆ ಮತ್ತೆ 60 ಜನ ಮಕ್ಕಳು ಅಂತ ಭಾಗವತ. ಹೀಗೆ ಅನೇಕ ವಿಧವಾದ ವಿಷಯವನ್ನು ಸ್ವಯಂಭೂ ಮನುವಿನ ಮುಂದುವರಿದ ವಂಶದ ಭಾಗವನ್ನು ಚತುರ್ಥ ಸ್ಕಂದದಲ್ಲಿ ನಿರೂಪಣೆ ಮಾಡಿದೆ ಅಂತ ಹೇಳ್ತಾ ಹೀಗೆ ಇತ್ಯಾನಮ್ಯ ತಮಾಮಂತ್ರ್ಯ ವಿದುರೋ ಗಜಸಾಕ್ವಯಂ ಸ್ವಾನಾಂ ದಿದೃಕ್ಷು ಪ್ರಯಯೌ ಜ್ಞಾತೀನಾಂ ನಿರ್ವೃತಾಶಯ. ಅನೇಕ ವಿಧವಾದ ಪ್ರಮೇಯ ಭಾಗವನ್ನು ಆ ಪರಾಶರ ಮುನಿಗಳ ಶಿಷ್ಯರಾದ ಮೈತ್ರೇಯರ ಬಾಯಿಯಿಂದ ವಿದುರ ಕೇಳಿ ಧನ್ಯನಾಗಿ ಅವರಿಗೆ ನಮಸ್ಕಾರ ಮಾಡಿ ಹೇಳಿದಂತೆ, ಸ್ವಾಮಿ, ಸಂಸಾರದ ಆಚೆನೂ ಒಂದು ದಡ ಇದೆ, ಈ ಸಮುದ್ರವನ್ನು ದಾಟ್ಕೊಂಡು ಹೋದರೆ ಇನ್ನೊಂದು ದಡ ಇದೆ, ಅದೇ ಪರಮಾತ್ಮನ ಮೋಕ್ಷ ಅನ್ನುವ ಸನ್ನಿಧಾನ ಅಂತ ನಂಗೆ ತಿಳಿಸಿದ್ದೀರಿ. ಅದಕ್ಕೋಸ್ಕರ ಇನ್ನೂ ನನಗೆ ಯಾವುದೇ ಭಯ ಇಲ್ಲ, ಸಂಸಾರ ಅಂದರೆ ಭಯ ಇಲ್ಲ, ಇದರೊಳಗಿದ್ದು ಸಾಧನೆ ಮಾಡ್ತೀನಿ ಅನ್ನುವ ಧೈರ್ಯ ನಿಮ್ಮಿಂದ ನನಗೆ ಬಂದಿದೆ.
ಹಾಗಾಗಿ ನನ್ನ ನಮಸ್ಕಾರಗಳನ್ನು ಸ್ವೀಕಾರ ಮಾಡಿರಿ ಅಂತ ಅವರಿಗೆ ತಾನು ನಮಸ್ಕಾರ ಮಾಡಿ ಅವರ ಅನುಮತಿಯನ್ನು ಪಡ್ಕೊಂಡು ತನ್ನ ಬಂಧು ಬಳಗದವರನ್ನು ಕಾಣಲಿಕ್ಕೆ ಅಂತ ಅವನು ಹಸ್ತಿನಾವತಿಗೆ ಹೊರಟ ಅಂತ ಹೇಳ್ತಾ, ಯಾರು ಈ ಚತುರ್ಥ ಸ್ಕಂಧವನ್ನು ಶ್ರವಣ ಮಾಡ್ತಾರೋ ಏತದ್ಯ ಶೃಣುಯಾದ್ರಾಜನ್ ರಾಜ್ಞಾಂ ಹರ್ಯರ್ಪಿತಾತ್ಮನಾಂ ಆಯುರ್ಧನಂ ಯಶಸ್ವಸ್ತಿ ಗತಿಮೈಶ್ವರ್ಯಮಾಪ್ನುಯಾತ್. ಹರಿಯಲ್ಲಿಯೇ ಮನಸ್ಸಿಟ್ಟ ಅನೇಕ ಜನ ಮಹಾನುಭಾವ ರಾಜರ ಚರಿತ್ರೆಯನ್ನು ಬಂದಿದೆ. ಇದನ್ನು ಯಾರು ಮನಸ್ಸಿಟ್ಟು ಶ್ರವಣ ಮಾಡ್ತಾರೋ, ಭಕ್ತಿಯಿಂದ ಕೇಳ್ತಾರೋ, ಅವರಿಗೆ ಆಯುಷ್ಯ, ಧನ, ಯಶಸ್ಸು, ಕ್ಷೇಮ, ಐಶ್ವರ್ಯ, ಅವರ ಜೀವನಕ್ಕೆ ಏನು ಬೇಕು, ಏನು ಅಗತ್ಯ ಇದೆ ಅಂಥದನ್ನೆಲ್ಲ ಭಗವಂತ ಕೊಟ್ಟು ಉದ್ಧಾರ ಮಾಡ್ತಾನೆ ಅಂತ ಚತುರ್ಥ ಸ್ಕಂಧದ ಕೊನೆಯಲ್ಲಿ ನಿರೂಪಣೆ ಮಾಡಿದ್ದಾರೆ ಅಂತ ಹೇಳ್ತಾ, ಹೀಗೆ 2 ದಿನಗಳ ಕಾಲ ಶ್ರೀಮದ್ ಭಾಗವತ ಚತುರ್ಥ ಸ್ಕಂಧದ ಅನುವಾದವನ್ನು ಮಾಡತಕ್ಕಂತಹ ಸುಯೋಗ ಸಿಕ್ಕಿದ್ದು ಬಹಳ ಯಾವುದೋ ಜನ್ಮದ ಹಿರಿಯರ ಪುಣ್ಯ. ಇದು ನಮ್ಮ ಏನು ಸಾಧನೆಯಿಂದ ದೊರಕಿದ್ದಲ್ಲ. ರುದ್ರಾಂಶ ಸಂಭೂತರು ಮಹಾನುಭಾವರ ಸನ್ನಿಧಾನದಲ್ಲಿ 2 ಮಾತು ಹೇಳಬೇಕು, ಅನುವಾದ ಮಾಡಬೇಕು ಅಂತಂದರೆ ದೊಡ್ಡ ದೊಡ್ಡವರಿಗೂ ಅಸಾಧ್ಯ. ಅಂಥದ್ದನ್ನು ನಮ್ಮಂಥವ್ರ ಮೇಲೂ ಆ ಮಹನೀಯರು ದಯೆ ಇಟ್ಟು 2 ಮಾತನ್ನು ಹೇಳುವ ಅವಕಾಶವನ್ನು ಕೊಟ್ಟಿದ್ದಾರೆ. ವಿಶೇಷ ಏನು ಅಂತಂದರೆ, ಇವರ ಪೂರ್ವಾಶ್ರಮದ ವಿದ್ಯಾಗುರುಗಳು ವ್ಯಾಸ್ತತ್ವಜ್ಞ ಪ್ರಭುಗಳು ಐಜಿ ಸ್ವಾಮಿಗಳು. ಐಜಿ ಸ್ವಾಮಿಗಳಿಗೆ ಸನ್ಯಾಸ ಕೊಡೋ ಕಾಲಕ್ಕೆ ಅವರ ಸನ್ಯಾಸ ಗುರುಗಳು ಭುವನೇಂದ್ರ ಸ್ವಾಮಿಗಳು ಹೇಳಿದ್ರಂತೆ, ಆಚಾರ್ಯರೇ ತಮಗೆ ಸನ್ಯಾಸ ಕೊಡಬೇಕು ಅಂದರೆ ಭಾಗವತಕ್ಕೆ ವ್ಯಾಖ್ಯಾನ ಬರೀರಿ, ಆವಾಗ ಮಾತ್ರ ಸನ್ಯಾಸ ಕೊಡ್ತೀನಿ ಅಂದ್ರಂತೆ. ಅದಕ್ಕೆ ಐಜಿ ಸ್ವಾಮಿಗಳು ಮತ್ತೆ ಭಾಗವತದ ಸಪ್ತಮ ಸ್ಕಂಧ ತಗೊಂಡು ನರಸಿಂಹದೇವರ ಅವತಾರದ ಚರಿತ್ರೆ ತಗೊಂಡು ಅದಕ್ಕೆ ವ್ಯಾಖ್ಯಾನವನ್ನು ಬರೆದು ಭುವನೇಂದ್ರ ಸ್ವಾಮಿಗಳಿಗೆ ತೋರಿಸಿದ ಮೇಲೆ ಅವರಿಗೆ ಆಶ್ರಮ ನಾಮವನ್ನು ಕೊಟ್ಟು ವ್ಯಾಸತತ್ವಜ್ಞ ತೀರ್ಥರು ಅಂತ ನಾಮಕರಣ ಮಾಡಿದರು ಅಂತ ಅವರ ಚರಿತ್ರೆಯಲ್ಲಿ ಬರ್ತದೆ. ಹಾಗಾಗಿ ಗುರುಗಳು ಮಹಾಭಾಗವತೋತ್ತಮರು, ಅವರ ಶಿಷ್ಯರಾಗಿರತಕ್ಕಂತಹ ನಮ್ಮ ಅಡವಿ ಸ್ವಾಮಿಗಳು ಕೂಡ ಭಾಗವತ ಶಿರೋಮಣಿಗಳು, ಸಾರೋದ್ಧಾರಕಾರರು, ನ್ಯಾಯಸುಧಾ ಟಿಪ್ಪಣಿಕಾರರು. ಅವ್ರ ಮುಂದೆ 2 ಮಾತು ಹೇಳಬೇಕು ಅಂದರೆ ಜನ್ಮ ಜನ್ಮಾಂತರದ ಸುಕೃತ ಅಂತ ಭಾವಿಸಿ ಎಲ್ಲ ಈ ಕಾರ್ಯವನ್ನು ಅಸ್ಮದ್ ಗುರುವಂತರ್ಗತ ವಿಷ್ಣುತೀರ್ಥ ಗುರುವಂತರ್ಗತ ಪ್ರಾಣಸ್ಥನಾದ ಗೋಪಾಲಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇಂಥ ಅವಕಾಶವನ್ನು ಕೊಟ್ಟ ಅರ್ಚಕರಾದ ಶ್ರೀಹರಿ ಆಚಾರ್ಯರಿಗೂ ಅವರ ಎಲ್ಲ ಹಿರಿಯರಿಗೆ ಮತ್ತೆ ಮತ್ತೆ ಧನ್ಯವಾದಗಳನ್ನು ಸಲ್ಲಿಸಿ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ. ಶ್ರೀವತ್ಸಕೌಸ್ತು ಭಗರೋ ಯಶೋದಾ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಜನೋಯಾಂ ಪ್ರತ್ಯೂಹೇ ಜನನಸಮಯೇಥಾಪಿ ವಿಪದಿ ಸ್ಮರತ್ಯದ್ಧಾನಾಶೇ ನನು ಖಲು ತತೋನ್ಯತ್ರ ಸಮಯೇ ಸ್ಮೃತಾಯಾ ಸಂತಾಪಂ ಹರತಿ ಚ ಮುದೈವಾಶುಪರಯಾ ಪರಬ್ರಹ್ಮಾಣಿ ಸಾ ನನು ವಿಜೇತೆ ಮಧ್ರುತಿ ಸದಾ. ಯಶ್ಯ ಪ್ರಚಂಡತಪಸಾ ಶ್ರುತಿಗೀತರುತ್ತಃ ತುಷ್ಟೋ ಹರಿಃ ಕಿಲ ವಶಂ ವದತಾಮವಾಪ ಶ್ರೀಮಧ್ವಸನ್ಮತಪಯೋ ನಿಧಿಪೂರ್ಣಚಂದ್ರಃ ಶ್ರೀವಿಷ್ಣುತೀರ್ಥಮುನಿರಾಣ್ ಮುದಮಾತನೋತು. ಅಧಿಕ ಮಾಸದ ನಿಮಿತ್ತವಾಗಿ ನಡೆದಿರತಕ್ಕಂಥ ಈ ಒಂದು ಜ್ಞಾನಯಜ್ಞದ ಕಾರ್ಯಕ್ರಮದ ಭಾಗವತದ ಚತುರ್ಥ ಸ್ಕಂದ ಇವತ್ತಿನ ದಿವಸ ಸಂಪನ್ನಗೊಂಡಿದೆ. ಪೂಜ್ಯ ಆಚಾರ್ಯರು 2 ದಿವಸಗಳಲ್ಲಿ 4 ಉಪನ್ಯಾಸಗಳಲ್ಲಿ
ನಮಗೆಲ್ಲರಿಗೂ ಕೂಡ ಅನೇಕ ವಿಷಯಗಳನ್ನು ಬಹಳ ಸರಳವಾಗಿ ತಿಳಿಸಿಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ದಾಕ್ಷಾಯಿಣಿ, ದಕ್ಷ ಪ್ರಜಾಪತಿ, ಸುರುಚಿ, ಸುನೀತಿ, ಉತ್ತಾನಪಾದ, ಧ್ರುವ, ಅದೇ ರೀತಿ ಪುರಂದರೋಪಾಖ್ಯಾನ, ಪ್ರಚೇತಸರ ಒಂದು ಕಥೆ, ಹೀಗೆ ಸಮಗ್ರವಾಗಿ ತಮ್ಮ 4 ತಾಸುಗಳ ಉಪನ್ಯಾಸವನ್ನು ಅತ್ಯಂತ ಸರಳವಾಗಿ, ಅವರ ವೈಶಿಷ್ಟ್ಯ ಅಂದರೆ ಪ್ರತಿ ಭಾಗವತದ ಘಟನೆಯನ್ನು ಹೇಳುವಾಗಲೂ ಕೂಡ ಕನ್ನಡದ ದಾಸರ ಪದ್ಯಗಳನ್ನು ಹೇಳುವ ಮೂಲಕವಾಗಿ ಆ ಭಾಗವತದ ಪ್ರಸಂಗಕ್ಕೆ ಸರಿಯಾಗಿ ತಕ್ಕಂತೆ ಆ ಪದ್ಯವನ್ನು ನಮಗೆ ತಿಳಿಸ್ತಾ ಇನ್ನೂ ನಾವು ಹೆಚ್ಚು ಹೆಚ್ಚು ಅದರಲ್ಲಿ ಆಸಕ್ತರಾಗುವಂತೆ ಮಾಡಿರ್ತಕ್ಕಂಥ ಪೂಜ್ಯ ಆಚಾರ್ಯರಿಗೆ ಮಠದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ವಿಷ್ಣುತೀರ್ಥ ಶ್ರೀಪಾದಂಗಳವರು ಅವರಿಗೆ ಇದೇ ರೀತಿಯಾಗಿ ಜ್ಞಾನ ವೃದ್ಧಿ ಆಗಲಿ, ಭಕ್ತಿ ವೃದ್ಧಿ ಆಗಲಿ, ವೈರಾಗ್ಯ ವೃದ್ಧಿ ಆಗಲಿ, ಪದೇ ಪದೇ ವಿಷ್ಣುತೀರ್ಥರ ಸನ್ನಿಧಾನಕ್ಕೆ ಬಂದು ಈ ರೀತಿಯಾಗಿರತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸುವಂತೆ ಗುರುಗಳು ಪರಮಾನುಗ್ರಹ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ, ಈ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಸರಿಯಾದ ಸಮಯಕ್ಕೆ ಬಂದು ಈ ಒಂದು 4ನೇ ಸ್ಕಂದದ ಜ್ಞಾನಯಜ್ಞ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ, ಪ್ರಸ್ತುತ ಈ ಸಂದರ್ಭದಲ್ಲಿ ನಮ್ಮ ಪರ್ಯಾಯ ಅರ್ಚಕರು 1 ವರ್ಷ ಪೂಜ್ಯ ಆಚಾರ್ಯಕ್ಕಿಂತ 1 ವರ್ಷ ಜೂನಿಯರ್ ಆಗಿ ಅಲ್ಲೇ ವಿದ್ಯಾಪೀಠದಲ್ಲಿ ಸುಧಾದಿ ಗ್ರಂಥಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥ ಶ್ರೀಹರಿ ಆಚಾರ್ಯವರು ಆ ಒಂದು ಆಚಾರ್ಯರಿಗೆ ತುಳಸಿ ಪತ್ರವನ್ನು ಸಮರ್ಪಣೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಹರಿ